ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಕಳೆದ 3 ದಶಕಗಳಿಂದ ಒಳ ಮೀಸಲಾತಿ ವಿಚಾರವಾಗಿ ಹೋರಾಟ ನಿರಂತರವಾಗಿ ನಡೀತಾನೆ ಇದೆ. ಸರಿ, ಆಡಳಿತ ಅಂದ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡ್ತಿದೆ ಅಂತ ನೋಡೋದಾದ್ರೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಾ ಇದ್ರೂ ಕೂಡ ಒಳ ಮೀಸಲಾತಿ ವಿಚಾರದಲ್ಲಿ ಒಂದು ಖಚಿತವಾದ ನಿರ್ಧಾರಕ್ಕೆ ಯಾವುದೇ ಸರ್ಕಾರ ಇದುವರೆಗೂ ಕೂಡ ಬರೋದಕ್ಕೆ ಸಾಧ್ಯವಾಗ್ತಾನೆ ಇಲ್ಲ. ಇವತ್ತು ಕೂಡ ಮೀಟಿಂಗ್ ಆಗಿದೆ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಶಾಸಕರು ಸಚಿವರು ಆಗಾಗ ಒತ್ತಡ ಹೇರುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇವತ್ತು CM ಅವ್ರಿಗೆ ನೇರವಾಗಿ ಮೀಟಿಂಗ್ನಲ್ಲೇ ಹಲವಾರು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಒಳ ಮೀಸಲಾತಿ ಅನ್ನೋದು ಮೀಟಿಂಗ್ ಅಷ್ಟೇ ಸೀಮಿತವಾಗುತ್ತಾ ಅಥವಾ ಅನುಷ್ಠಾನಕ್ಕೆ ತರುವಂಥ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ನಿರ್ಧಾರಕ್ಕೆ ಬರುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಈ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, HC ಮಹದೇವಪ್ಪನವರು ಇರ್ಬೋದು, ಹೀಗೆ ಹಲವರು ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒತ್ತಡ ಹೇರುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ. ಒತ್ತಡ ಅದರ ಜೊತೆಗೆ ಮನವಿ, ತಮ್ಮ ಅವಧಿಯಲ್ಲೇ ಈ ಒಳ ಮೀಸಲಾತಿ ವಿಚಾರವಾಗಿ ಇರುವಂತಹ ಬೇಡಿಕೆ ಏನಿದೆ ಅದನ್ನು ಈಡೇರಿಸುವ ಒಂದು ಪ್ರಯತ್ನ ಆಗ್ತಾ ಇರುವಂಥದ್ದು. ನೋಡಿ, ಇಲ್ಲಿ ಹಲವಾರು ಪ್ರಮುಖ ವಿಚಾರಗಳನ್ನು ಗಮನಿಸಬೇಕಾಗತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಳ ಮೀಸಲಾತಿ ಅನ್ನೋದು ಒಂದು ರೀತಿ ತಲೆನೋವಾಗಿ ಪರಿಣಮಿಸಿದೆ. ಮುಂದಿನ ವಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸಲ್ಲಿಕೆಯ ಸಂಭವ ಇದೆ. ಈ ವರದಿಯ ಮೇಲೆ ಅಂತಿಮ ನಿರ್ಧಾರ ಅಂತ ಹೇಳಲಾಗ್ತಾ ಇದೆ. ದಲಿತ ಸಚಿವರು ಈಗಾಗಲೇ ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನಂತೂ ಹೇರಿದ್ದಾರೆ. ಸಚಿವರ ಮನೆಯ ಸಭೆಗಳು ಈಗ ವಿಧಾನಸೌಧ ಪಡಸಾಲೆಯ ಪ್ರವೇಶವನ್ನು ಪಡೆದುಕೊಂಡಿದ್ದಾವೆ. ಹಾಗಾಗಿ ಶೀಘ್ರವೇ ಒಳ ಮೀಸಲಾತಿ ಜಾರಿ ಸಂಬಂಧ ಸರ್ಕಾರ ಯಾವ ರೀತಿಯ ನಿಲುವಿಗೆ ಬರುತ್ತೆ ಅನ್ನೋದು ಕುತೂಹಲ. CM ಅಧ್ಯಕ್ಷತೆಯಲ್ಲಿ ವಿವಿಧ ದಲಿತ ಸಚಿವರ ಮೀಟಿಂಗ್ ಕೂಡ ಆಗಿದೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಜೊತೆಗೂ ಕೂಡ ಹಲವು ಚರ್ಚೆಯಾಗಿದೆ. ಹಾಗಾಗಿ ಸದ್ಯಕ್ಕಿರುವಂಥ ವರದಿಯ ಮಾಹಿತಿಯ ಪ್ರಕಾರ ಯಾವುದೇ ರೀತಿಯ ಗೊಂದಲ ಅನ್ನೋದಿಲ್ಲ. ಆದರೆ ಅಂತಿಮವಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವ ನಿಲುವಿಗೆ ಬರುತ್ತೆ ಅನ್ನೋದು ಬಹಳ ಮುಖ್ಯ. ಅಂತಿಮವಾಗಿ ವರದಿ ಬಂದ ನಂತರದ ಸಂದರ್ಭದಲ್ಲಿ ಸರ್ಕಾರದ ನಿಲುವು ನಿರ್ಧಾರಗಳು ಏನಾಗಿರುತ್ತೆ ಅನ್ನೋದು ಸದ್ಯದ ಕುತೂಹಲ. ಬಟ್ ಒಳ ಮೀಸಲಾತಿ ಅನ್ನೋದು ವೋಟ್ ಬ್ಯಾಂಕ್ನ ಅಜೆಂಡಾ ಆಗಿರಬಾರ್ದು ಅನ್ನೋದೇ ನಮ್ಮ ಕಳಕಳಿ. ಯಾಕಂದರೆ ಜನಸಾಮಾನ್ಯರು ಸಮಸ್ಯೆಯಲ್ಲಿ ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ಈ ಪಕ್ಷಗಳ ಲಾಭ ಅನ್ನೋದು. ಒಳ ಮೀಸಲಾತಿ ವಿಚಾರವನ್ನೇ ಇಟ್ಟುಕೊಂಡು ಅದೆಷ್ಟೋ ಸತಿ ಓಟುಗಳನ್ನು ನಾವು ಆಯ್ಕೆ ಮಾಡಿರುವಂಥ ಜನಪ್ರತಿನಿಧಿಗಳು ಗಿಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಈ ಸಲ ಹೋರಾಟ ತೀವ್ರವಾಗಿದೆ, ಪ್ರತಿಭಟನೆಗಳು ಹೆಚ್ಚಾಗಿದೆ. ಸಂಬಂಧಪಟ್ಟಂಥ ಶಾಸಕರು ಸಚಿವರು CM ಮೇಲೆ ಒತ್ತಡವನ್ನು ಹೇರುತ್ತಿದ್ದಾರೆ ಮತ್ತು ಅಹಿಂದ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವುಗಳ ಮೇಲೆ ಮತವನ್ನು ಕ್ರೋಢೀಕರಣ ಮಾಡಿರುವಂಥದ್ದು, ಆ ನಿಟ್ಟಿನಲ್ಲೇ ಜನನಾಯಕ ಅಂತ ಗುರುತಿಸ್ಕೊಂಡಿರೋದು. ಹಾಗಾಗಿ ಈ ಅವಧಿಯಲ್ಲಿ, ತಮ್ಮ ಅವಧಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಳ ಮೀಸಲಾತಿ ಕುರಿತಂತೆ ಅಂತಿಮವಾಗಿ ಪಾಸಿಟಿವ್ ಅಂದರೆ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಧನಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ತಾರಾ? ಕಾದು ನೋಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹಲವು ನಾಯಕರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಅದು ಮಧ್ಯಂತರ ಒಂದು ವಾರದಲ್ಲಿ ತಲುಪಿಸಿದ್ರೆ ನೋಡೋಣ ಅದು ಏನು ವರದಿ ಇದೆ ಏನು ನೋಡಿಕೊಂಡು ನಾವು ಒಳಮಾಸ್ಲಿಕ್ಕೆ ಕೊಡಬೇಕು ತೀರ್ಮಾನ ಮಾಡಿದ್ರೆ ಮೀನಾಮೇಷನೂ ಇಲ್ಲ, ಅದನ್ನ ಆಚೆ ಈಚೆ ಮಾಡಬೇಕು ಅನ್ನೋ ಯಾವ ಉದ್ದೇಶನೂ ಇಲ್ಲ. ಸ್ಪಷ್ಟವಾಗಿದೆ ಸರ್ಕಾರದ ನಿಲುವು. ಆಮೇಲೆ ಇದಕ್ಕೆ ಮುಂದುವರೆದು ನಮಗೆ ಸರ್ಕಾರ ಒಳ ಮೀಸಲಾತಿಗೆ ಬದ್ಧವಾಗಿದೆ. ಮಹದೇವಪ್ಪನವ್ರು ಹೇಳಿದಾಗೆ ಇದನ್ನು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ನಮ್ಮ ಸರ್ಕಾರದ ಅನೇಕ ಯೋಜನೆಗಳು ಕಾರ್ಯಕ್ರಮಗಳಾಗುವಾಗಲೂ ಕೂಡ ನಮ್ಮ ಸಂಪುಟದಲ್ಲೂ ಅನೇಕ ಸಂದರ್ಭದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಇದಕ್ಕೆ ನಾವು ಬದ್ಧವಾಗಿದ್ದೇವೆ. ಒಳ ಮೀಸಲಾತಿಗೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ. ನಾವೆಲ್ಲ ಕೂಡ ಅದಾಗಬೇಕಂತ ಒಕ್ಕೂಲಿನಿಂದ ಒತ್ತಾಯ ಮಾಡಿದ್ದೀವಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟ ತಕ್ಷಣ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತೊಂದು ಮೀಟಿಂಗನ್ನು ಮಾಡಿ ನಾವು ಆದಷ್ಟು ಬೇಗ ಇದನ್ನು ಜಾರಿ ಮಾಡಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯದ ಗೈಡ್ಲೈನ್ಸ್ ಏನಿದೆ ಅದರ ಆಧಾರದಲ್ಲಿ ನಾವು ಮಾಡಬೇಕಾಗ್ತದೆ. ಅದಕ್ಕೆ ನಾವು ಸರ್ಕಾರ ಪಕ್ಷ ಬದ್ಧವಾಗಿದೆ. ಮಧ್ಯಂತರ ವರದಿ ಬಂದ ನಂತರ ಅದರ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಶೀಘ್ರದಲ್ಲಿಯೇ ಈ ಜಾರಿ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ. ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಜನಪ್ರತಿನಿಧಿ ಮಾತಾಡೋ ಸಂದರ್ಭದಲ್ಲಿ ಸರ್ಕಾರ ಬದ್ಧವಾಗಿದೆ, ಯಾವುದೇ ಮೀನಾಮೇಷ ಇಲ್ಲ ಅಂತ ಹೇಳಿದ್ರು ಕೂಡ ಆ ಸಮುದಾಯದವರು ಕಾಯ್ತಾನೇ ಇದ್ದಾರೆ.
ಇವತ್ತಲ್ಲ ನಾಳೆ ಒಳ ಮೀಸಲಾತಿ ಕುರಿತಂತೆ ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಒಂದು ಕಠಿಣ ನಿರ್ಧಾರಕ್ಕೆ ಬರುತ್ತೆ ಅಂಥೇಳಿ ಅಂತ ಯಾವುದೇ ಬೆಳವಣಿಗೆಗಳಾಗ್ತಾ ಇಲ್ಲ. ಹಾಗಾಗಿ ಸಮುದಾಯದವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಯಾಕೆ ಯಾವುದೇ ಒಂದು ಬೇಡಿಕೆ ಹೋರಾಟದ ನಿಲುವನ್ನು ಪಡೆದುಕೊಳ್ಳುತ್ತೆ ಅಂದರೆ ಕಾರಣ ಈ ವಿಳಂಬ. ಆ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರೋದ್ರಿಂದಾಗಿ ಸಮುದಾಯಗಳು ಇನ್ನೂ ಕೂಡ ಹಿಂದಕ್ಕೆ ಹೋಗ್ತವೆ. ಈಗ ಹಿಂದೆ ನಾಯಕ ಅಂತ ಕರೆಸ್ಕೊಳ್ತಾರೆ ಸಿದ್ದರಾಮಯ್ಯನವ್ರು, ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ. ಹಾಗಾಗಿ ಈಗ ಸಿದ್ದರಾಮಯ್ಯನವರು ಅಂದಾಗ ಹಿರಿಯರಿದ್ದಾರೆ, ಹಿಂದೆ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ, ಅವುಗಳಿಂದಲೇ ಮತಗಳ ಕ್ರೋಢೀಕರಣ ಅಂತ ಆಗಿರುವಂಥದ್ದು. ಹಾಗಾಗಿ ಅವ್ರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಮತ್ತು ಸಂಪುಟದಲ್ಲಿ ಆ ಸಮುದಾಯಕ್ಕೆ ಸೇರಿದಂಥ ಹಲವರು ಇರೋದ್ರಿಂದಾಗಿ ಒತ್ತಡ ಕೂಡ ಹೆಚ್ಚಾಗಿದೆ. ಹಾಗಾಗಿ ಒಂದು ನಿಲುವಿಗೆ ಏನಾದರೂ ಸಿದ್ದರಾಮಯ್ಯನವರು ಬರ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ಡಾಕ್ಟರ್ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂಥ ಮುನೇಂದ್ರ ಅವರಿದ್ದಾರೆ. ನಮಸ್ಕಾರ ಮುನೇಂದ್ರ ಅವರೇ. ನಾಗೇಂದ್ರ ಅವರೇ, ನೀವು ಹೇಳಬೇಕು, ನೀವು ಗಮನಿಸ್ತಾ ಇದ್ರಿ HC ಮಹದೇವಪ್ಪನವರು ಮಾತಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯ ಮೀನಾಮೇಷ ಇಲ್ಲ. ಡಾಕ್ಟರ್ G ಪರಮೇಶ್ವರರು ಬದ್ಧ ಅಂತ ಹೇಳ್ತಾ ಇದ್ರು, ಯಾವುದೇ ರೀತಿಯ ವಿಳಂಬ ಇಲ್ಲ ಅಂತ KH ಮುನಿಯಪ್ಪನವರು ಹೇಳ್ತಾ ಇದ್ರು. ಹೀಗೆ ಹಲವು ರೀತಿಯ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಒಂದು ಹೋಪ್ ಅನ್ನೋದು ಆ ಸಮುದಾಯದವ್ರಿಗೆ ಇದ್ದೇ ಇರುತ್ತೆ. ಬಟ್ ವಿಳಂಬನೂ ಕಾಣಿಸ್ತಾ ಇದೆ. ನಾಗೇಂದ್ರ ಅವರು ಏನಂತೀರಿ? ನೋಡಿ, ಇವತ್ತು ರಾಜ್ಯ ಸರ್ಕಾರ ಏನಾಗಿದೆ ಅಂದರೆ ಅವರು ಚೇರ್ಗಳನ್ನ CM ಚೇರ್ಗಳನ್ನ ಉಳಿಸೋಣ ಅಂತಂದಲ್ಲಿ ಆ ಬದ್ಧತೆಯಲ್ಲಿ ಅವರು ಒಂದು ತೀರ್ಮಾನ ಮಾಡ್ಕೊಂಡು 5 ವರ್ಷ ಸರ್ಕಾರ ಮಾಡ್ಬೇಕನ್ನೋ ಒಂದು ಚಿಂತನೆಯಲ್ಲಿ ಇದೆ ಹೊರತು ಪಾಪ ಇಲ್ಲಿ ಬಡವರದು ರಾಜ್ಯ ಸರ್ಕಾರ ಸಮಸ್ಯೆಗಳು, ಜನರ ಸಮಸ್ಯೆಗಳು ಅವ್ರ ಕಿವಿಗೆ ಹೋಗ್ತಾ ಇಲ್ಲ, ಮಂದಾಚಾರ ಆಗೋಗಿದೆ. ಇವತ್ತು ಇವ್ರೇನು ಇಷ್ಟೊಂದು ನಿಷ್ಠುರವಾಗಿ ನಾವು ಮಾಡೇ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅದಕ್ಕೆ ದಲಿತರು ಇವತ್ತು ಏನಾಗಿದ್ದಾರೆ, ಇವತ್ತು ಹರಿಯಾಣದಿಂದ ಬೆಂಗಳೂರಿಂದ ಪಾದಯಾತ್ರೆ ಬರ್ತಾ ಇದೆ, ಉರುಳು ಸೇವೆ ಮಾಡ್ತಾರೆ, ಅರೆಬೆತ್ತಲೆಗಳು ಹೋರಾಟಗಳು ಮಾಡ್ತಾ ಇದ್ದಾವೆ. ಇಷ್ಟೆಲ್ಲ ಮಾಡ್ತಾ ಇದ್ರೆ ಕೂಡ ಈಗಾಗಲೇ ಅವ್ರು ಸ್ಟಾರ್ಟ್ ಮಾಡಿ ಒಂದು 10-15 ದಿವಸ ಆಗ್ತಾ ಇದೆ. ಆದರೂ ಕೂಡ ಈಗ ಸ್ಟೇಟ್ಮೆಂಟ್ ಆಚೆ ಬರ್ತಾ ಇದ್ದಾವೆ, ನಾವು ವರದಿ ತರಿಸ್ಕೊಂತೀವಿ ಅಂತ. ಈಗ ನೋಡಿಬೋದು, ಸರ್ವೋಚ್ಚ ನ್ಯಾಯಾಲಯ ಏನು ಹೇಳುತ್ತೆ, ಅಲ್ಲಿನ ಒಳ ಮೀಸಲಾತಿ ಮಾಡಬೇಕಂದ್ರೆ ಅಲ್ಲಿನ ಜನಸಂಖ್ಯೆ ದತ್ತಾಂಶ ತಗೊಂಡು ನೀವು ಅದನ್ನು ಮಾಡಬೇಕಾಗುತ್ತೆ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಡುತ್ತೆ. ಅದನ್ನು ಇಟ್ಕೊಂಡು ಲಾಸ್ಟ್ ಗೌರ್ಮೆಂಟ್ BJP ಸರ್ಕಾರದಲ್ಲಿ ಅಟ್ಲೀಸ್ಟ್ ಒಂದು ಹೆಜ್ಜೆ ಸ್ಟೆಪ್ ಮುನ್ನಡೆಗೆ ಹೋಗಿದ್ರು ಅಂತ ನಾವು ಹೇಳ್ಬೋದು. ಬಸವರಾಜ ಬೊಮ್ಮಾಯಿ ಅವರ ಒಂದು ಸರ್ಕಾರದಲ್ಲಿ 2023 101 ಉಪಜಾತಿಗಳಿರುತ್ತೆ. ಅದರಲ್ಲಿ 104 ಗುಂಪುಗಳಾಗಿ ವಿಂಗಡಿಸ್ತಾರೆ. ವಿಂಗಡಿಸಿ ಅಲ್ಲಿ 1ನೇ ಗುಂಪು ಜಾತಿಗಳಿಗೆ 6%, ಈ 2ನೇ ಗುಂಪಿಗೆ 2ನೇ ಗುಂಪು 4 ಜಾತಿಗೆ 5.5%, 3ನೇ ಗುಂಪು 4 ಜಾತಿಗೆ 4.5%, ಮತ್ತು ಉಳಿದ 89 ಜಾತಿಗಳಿಗೆ ಸಣ್ಣ ಪುಟ್ಟ ಕೇವಲ 1% ನಿಗದಿ ಮಾಡಿ ಅಟ್ಲೀಸ್ಟ್ ಒಂದು ಪರ್ಫಾರ್ಮೆನ್ಸ್ ಒಂದು ಸ್ಟೆಪ್ ತಗೊಂಡಿದ್ರು. ಆ ಒಂದು ಸಮುದಾಯದ ಬಗ್ಗೆ ಒಂದು ಸ್ಟೆಪ್ ತಗೊಂಡು ಅದನ್ನು ಮೇಲ್ಮನವಿಗೆ ಕಳಿಸಿದ್ರು. ಸೊ ಅಲ್ಲಿಂದ ಏನಾಯಿತು, ಅದಾದಮೇಲೆ ಈ ಸರ್ಕಾರ ಬಂದಮೇಲೆ ಅದ್ರ ಬಗ್ಗೆ ಗಮನನೇ ಇಲ್ಲ. 2 ವರ್ಷ ಆಯಿತು, ಅದನ್ನು ಟೇಕ್ ಆಫೇ ಮಾಡಿಲ್ಲ. ಆ ವಿಚಾರವಾಗಿ ಒಂದು ಗಮನನೇ ಹರಿಸಿಲ್ಲ. ಇವತ್ತು ಆ ಒಂದು ಸಮುದಾಯದ ಬಗ್ಗೆ ಇವ್ರಿಗೆ ಯಾಕೆ ಇಷ್ಟು ಕೀಳಿರಮೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಇವ್ರಿಗೆ ಕೊಡುವಂಥದ್ದೇನಿಲ್ಲ. ರಾಜ್ಯ ಸರ್ಕಾರ ಎಲ್ಲನೂ ಸರಿಸಮವಾಗಿ ನೋಡಬೇಕು, ಸಾಮಾಜಿಕವಾಗಿ ನೋಡಬೇಕು. ಹೈಂದವನ ನಾಯಕ ಮೊದಲಾಗಿ ಅವ್ರೇನು ಒಂದು ಎಲೆಕ್ಷನ್ ಪ್ರಣಾಳಿಕೆಯಲ್ಲಿ ಏನಿತ್ತು, ಒಳ ಮೀಸಲಾತಿ ಬಂದ ಕೂಡಲೇ ನಾವು ಇದನ್ನು ಅನುಮೋದನೆ ಮಾಡ್ತೀವಿ, ಅನುಷ್ಠಾನ ತರ್ತೀವಿ ಅಂತ ಒಂದು ಜನಕ್ಕೆ ಒಂದು ನಂಬಿಕೆ ಕೊಟ್ಟಿದ್ರು. ಇವತ್ತು ಏನು ಮೆಜಾರಿಟಿ ಏನಿದೆ ಇಡೀ ರಾಜ್ಯದಲ್ಲಿ 1 ಕೋಟಿ 20 ಲಕ್ಷ ಜನಸಂಖ್ಯೆ ಇದೆ. ಇವತ್ತು ಅವ್ರದ್ದೊಂದು ದತ್ತಾಂಶ ತಗೊಳಕ್ಕೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ವಿಫಲ ಆಗಿದೆ. ಇವತ್ತೇನು ಟೆಕ್ನಾಲಜಿ ಕಡಿಮೆ ಇದೆಯಾ, ಇವತ್ತೇನು ಅಧಿಕಾರಿಗಳು ಕಡಿಮೆ ಇದ್ದಾರಾ, ಇಲ್ಲ ಏನು ಮಾಡಬೇಕಾಗಿದೆ ಅವ್ರಿಗೇನು ಮಾಹಿತಿ ಕೊರತೆ ಇದೆಯಾ? ಇವತ್ತು ಅಲ್ಲಿನ ಮಿನಿಸ್ಟರ್ಗಳು ನೋಡಿದ್ರೆ ಕಾಂಗ್ರೆಸ್ಸಲ್ಲಿ ಬಾಟಮ್ ಲೆವೆಲಿಂದ ಟಾಪ್ ಲೆವೆಲ್ ರಾಷ್ಟ್ರೀಯ ಅಧ್ಯಕ್ಷರ ಗಂಟ ಅಲ್ಲಿ ದಲಿತರ ಲೀಡರ್ಗಳಿದ್ದಾರೆ. ದಲಿತರೇ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ದಲಿತರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ಇವತ್ತು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಲ್ಲಿ ಮಹದೇವಪ್ಪರು ಇದ್ದಾರೆ. ಇವತ್ತು ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಇದ್ದಾರೆ. ಇವತ್ತು IT ಮಿನಿಸ್ಟ್ರು ಇದರಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ. ಮತ್ತು ಆಹಾರ ಇಲಾಖೆಯಲ್ಲಿ ಮುನಿಯಪ್ಪರಿದ್ದಾರೆ. ಇಷ್ಟು ದೊಡ್ಡ ಮೇಧಾವಿಗಳು ಇಟ್ಕೊಂಡು 1 ಕೋಟಿ 20 ಲಕ್ಷ ಜನಸಂಖ್ಯೆಯ ಒಂದು ದತ್ತಾಂಶ ತೆಗಿಯೋಕೆ ಇವತ್ತವರೆಗೂ ತೆಗಿತೀವಿ ಅಂತಂದ್ರೆ ನಾಚಿಕೆಡಾಗಬೇಕು ಇಂಥ ಮಹಾನ್ ನಾಯಕರಿಗೆ, ಆ ಸಮುದಾಯದ ಪರವಾಗಿ. ಯಾಕಂದ್ರೆ ಇವತ್ತು ಎಲ್ಲಾ ಇಲಾಖೆಗಳ ದತ್ತಾಂಶಗಳ ರೆಡಿ ಸಿಕ್ಕಿದಾವೆ. ಇವತ್ತು ನೋಡಿ, ನೀವು ಪರಮೇಶ್ವರ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ, ಈಗಾಗಲೇ ನಮ್ಗೆ ಎಲ್ಲ ಇಲಾಖೆಗಳಿಂದ ದತ್ತಾಂಶಗಳು ಸಿಕ್ಕಿದಾವೆ. ಇವತ್ತೆಲ್ಲ ಸ್ಟೇಟ್ಮೆಂಟ್ ಆಯ್ತು. 2 ವರ್ಷ ಏನು ಮಾಡ್ತಾ ಇದ್ರಿ ನೀವು? 2 ವರ್ಷದಿಂದ ಏನು ಮಾಡ್ತಾ ಇದ್ರಿ ಅಂದ್ರೆ ನೀವು ಜನದ ಪರ ಕೆಲಸಗಳು ಯಾವ ಮಾಡ್ತಾ ಇಲ್ಲ, ಜನದ ಅಭಿಪ್ರಾಯ ಇಲ್ಲ, ಜನದ ಒಂದು ಅವ್ರಿಗೆ ಬೇಕಾಗಿರೋಂಥ ಸಮಸ್ಯೆಗಳ ಬಗೆಹರಿಸೋದಲ್ಲಿ ನಿಮ್ಗೆ ನಿಟ್ಟಿಲ್ಲ. ಇವತ್ತು ನಿಮ್ಮ ಸರ್ಕಾರ, ನಿಮ್ಮ CM ಸೇರು, ನಿಮ್ಮ ಅಧ್ಯಕ್ಷ ಸ್ಥಾನ ಮತ್ತೆ ನಿಮ್ಮ ಒಂದು ಸ್ಥಾನಮಾನಕ್ಕೂ ಬದ್ಧತೆ ಕುಂತಿದೆ ಸರ್ಕಾರ. ವಿಳಂಬ ಅಂತ ಮೀಸಲಾತಿ ತಂದಾಗ ಈಗ ರಾಜಕಾರಣದಲ್ಲೂ ಕೂಡ ಮೀಸಲಾತಿ ರಿಸರ್ವೇಷನ್ ಕೊಡಬೇಕಾಗುತ್ತಲ್ಲ. ಪರಮೇಶ್ವರ್ ಯಾಕೆ ಯಾವ ಇದು ಬರುತ್ತಾರೆ, ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು? ಈಗ ಖರ್ಗೆ ಅವ್ರು ಯಾರು ಬರ್ತಾರೆ, ಪ್ರಿಯಾಂಕಾ ಖರ್ಗೆ ಯಾರು ಬರ್ತಾರೆ, ಮತ್ತೆ KH ಮುನಿಯಪ್ಪ ಯಾರು ಬರ್ತಾರೆ, ಅವ್ರಿಗೇನು ಕೊಡಬೇಕು? ಉಪಮುಖ್ಯಮಂತ್ರಿ ಮಾಡಬೇಕಾ, ಇಲ್ಲ CM ಮಾಡಬೇಕಾ ಅನ್ನೋದೇನನ್ನ ಸಂದಿಗ್ಧ ಕಾಲ ಏನೋ ಬಂದ್ಬಿಡುತ್ತಾ, ಅಂತ ಪರಿಸ್ಥಿತಿ ಬಂದ್ಬಿಡುತ್ತಾ ಅಂತ ಎದುರಿದ್ದಾರ ಅಂತ ನಮ್ಗೆ ಅನ್ನಿಸ್ತದೆ. ಇವತ್ತು ಒಂದ್ ಕಡೆ ಸಿದ್ದರಾಮಯ್ಯರು ಈ ಸಮುದಾಯದ ವಿಚಾರ ನಾನು ತಲೆನೇ ಹಾಕ್ಬಾರ್ದಪ್ಪ ಅಂತ ದ್ವಂದ್ವ ಆಯ್ತು ನಾಗೇಂದ್ರ ಅವರು. ಏಕೆಂದ್ರೆ ಸಮುದಾಯಕ್ಕೆ ಸಂಬಂಧಪಟ್ಟಂತ ಹಲವರು ಕಾಂಗ್ರೆಸ್ನಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ಹೌದು. ಅಂದಮೇಲೆ
ಮೀಸಲಾತಿ ಬಂದ ಮೇಲೆ ಮತ್ತೆ ಸೀಟಿಗಾಗಿ ಡಿಮಾಂಡ್ಗಳು ಬರ್ತವೆ ಅಂತ ನನ್ಗೇನು ಅನ್ಸಲ್ಲ. ಅಲ್ಲ, ಮೀಸಲಾತಿ ಪ್ರಕಾರ ಅದು ಹಂಚಿಕೆ ಆಗ್ಬೇಕಲ್ಲ. ಒಳ ಅಲ್ಲ, ಮೀಸಲಾತಿ ಆಲ್ರೆಡಿ ಅಂತ ಅಂದಾಗ ಅಲ್ಟಿಮೇಟ್ ಪೊಸಿಷನ್ ಅನುಭವಿಸ್ಬಿಟ್ಟಿದ್ದಾರೆ. ಅಲ್ಲ, ಅನುಭವಿಸಿದ್ರೆ ಆದ್ರೂ ಮೀಸಲಾತಿ ಅಂತ ಅಂದಾಗ ಎಲ್ಲೋ ಒಂದ್ ಕಡೆ ಇದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ legally ಇರ್ಬೋದು, strong ಇಲ್ಲ ಆಗ್ಬಿಡ್ತಾರೆ ಕುಮಾರಸ್ವಾಮಿ ಅವ್ರಿಗೆ, ಕುಮಾರಸ್ವಾಮಿ ಅಂತೀನಿ ಸಾರಿ, ಇವರು ನಮ್ಮ CM ಸಿದ್ದರಾಮಯ್ಯ ಅವ್ರಿಗೆ ಸಮಸ್ಯೆ ಆಗ್ಬೋದೇನೋ, ಒಳ ಮೀಸಲಾತಿ ತಂದಾಗ CM ಸ್ಥಾನ ಕೊಡ್ಬೇಕಾಗಿ ಬರ್ತದೇನೋ ಅನ್ನೋದೇನಾದ್ರು ಪರಿಸ್ಥಿತಿಗೋಸ್ಕರ ಏನೋ ಹಿನ್ನಡೆ ಆಗ್ತಾ ಇದೆಯಾ, ಇಲ್ಲ ಜನನ ತಿರಸ್ಕಾರ ಮಾಡಿ ಆ ಜನಕ್ಕೆ ಏನು ಒಂದು ಸವಲತ್ತು ಕೊಡ್ತಿದ್ದಂಗೆ ಅವರು ಕತ್ಲೆಯಲ್ಲಿ ಇರಬೇಕು, ಅವರು ವೋಟ್ ಬ್ಯಾಂಕ್ಗೋಸ್ಕರ ಇರಬೇಕು, ಇದನ್ನ ಜೀವಂತವಾಗಿ ಇಟ್ಕೊಬೇಕು ಅಂತೇಳಿ ಪ್ರತಿ ಸಲ ಚುನಾವಣೆ ಪ್ರಣಾಳಿಕೆಯಲ್ಲಿ ನಾವು ಉಪಯೋಗಿಸ್ಬೇಕು. ನಾವು ಬಂದಿದ ತಕ್ಷಣ ಸರ್ಕಾರ ಬಂದಿದ ತಕ್ಷಣ ಒಳ ಮೀಸಲಾತಿಗೆ ಅನುಷ್ಠಾನ ಕೊಡ್ತೀವಿ ಅಂತೇಳಿ ಇದನ್ನ ಜೀವಂತವಾಗಿ ಇದನ್ನ ಜನಗಳನ್ನ ಒಂದು ನಿರಂತರವಾಗಿ ಒಂದು ಮಾಡುವಂಥ ಕೊಲೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಆ ಜನಗಳಿಗೆ ಎಷ್ಟು ಸಾರಿ ಏನೇ ಒಂದು ಮಾಡಿದ್ರು ಕೂಡ ಸರ್ಕಾರ ಎಚ್ಚೆತ್ಕೊಂತ ಇಲ್ಲ. ಹೋರಾಟಗಳು ಮಾಡಲಿ, ಯಾವ ಉಪವಾಸ ಸತ್ಯಾಗ್ರಹ ಮಾಡಲಿ, ದಿನನಿತ್ಯ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಅವ್ರ ಪರವಾಗಿಲ್ಲ. ಬರೀ ಇವರು ಪ್ರಣಾಳಿಕೆಯಲ್ಲಿ ಏನು ಹೇಳ್ತಾ ಇದ್ದಾರೆ, ನಾವು ಒಳ ಸರ್ಕಾರ ಬಂದ ಕೂಡಲೇ ನಾವು ಇದನ್ನ ಅನುಷ್ಠಾನ ಮಾಡ್ತೀವಿ ಒಳ ಮೀಸಲಾತಿನ. ಈಗಾಗಲೇ ಒಂದು ಸುಪ್ರೀಂ ಕೋರ್ಟ್ ಒಂದು IMF ಪ್ರಕಾರ ಈಗಾಗಲೇ 2012ರಲ್ಲಿ ಜೂನ್ ಏನು 2005 AJ ಸದಾಶಿವ ಆಯೋಗ ಒಂದು ಸಮೀಕ್ಷೆ ಅಧ್ಯಯ ಪ್ರಕಾರ 2012 ಜೂನ್ 6ನೇ ತಾರೀಕು ಸಮೀಕ್ಷೆ ವರದಿಗೆ ಮೊದಲನೇ ಸತಿ ಅದು ಸರ್ಕಾರ ಕೊಟ್ಟಿರುತ್ತೆ. ಸೊ ಅಲ್ಲಿಂದ 5 ಮುಖ್ಯಮಂತ್ರಿಗಳು ಬಂದೋಗಿದ್ದಾರೆ. ಸುಮಾರು 12 ವರ್ಷದ 5 ಜನ ಮುಖ್ಯಮಂತ್ರಿ ಬಂದಿದ್ದಾರೆ, ಇದುವರೆಗೂ ಅನುಷ್ಠಾನ ಆಗಿಲ್ಲ. 5 ಮುಖ್ಯಮಂತ್ರಿಗಳು ಬಂದರೆ ಕೂಡ ಅನುಷ್ಠಾನ ಮಾಡಿಲ್ಲ ಅಂತಂದರೆ ಇವರು ಉದ್ದೇಶ ಏನಂದರೆ ಬರೀ ದಲಿತರನ್ನ, ಆ ಒಂದು ಸಮುದಾಯನ, ಆ ಸಮುದಾಯಕ್ಕೆ ಸಂಬಂಧಪಟ್ಟವನ್ನ ವೋಟ್ ಬ್ಯಾಂಕ್ಗೋಸ್ಕರ ಇಟ್ಕೋಬೇಕು. ಸಮಸ್ಯೆ ಪರಿಹಾರ ಆದರೆ, ಇವ್ರಿಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆದರೆ, ಇವ್ರಿಗೆ ಒಂದು ಆರ್ಥಿಕವಾಗಿ ಅಭಿವೃದ್ಧಿ ಆದರೆ, ಇವರು ಒಂದು ಉದ್ಯೋಗದಲ್ಲಿ ಉನ್ನತ ಸ್ಥಾನ ಹೋದ್ರೆ ಇವರು ಎಲ್ಲಾನು ಒಂದು ಬಿಜೆಪಿಯವರು ಮುಂಚೂಣಿಯಲ್ಲಿ ಬಂದ್ಬಿಡ್ತಾರೆ. CM ಆಗಿದ್ರು ಅಲ್ವಾ? ಹೌದು ಮೇಡಮ್, ಅದನ್ನೇ ಹೇಳ್ತೀನಿ. BJP ಸರ್ಕಾರದಲ್ಲಿ ಅಟ್ಲೀಸ್ಟ್ ಒಂದು ಪರ್ಫಾರ್ಮೆನ್ಸ್ ಮಾಡಿ ಒಂದು ಸ್ಟೆಪ್ ಮಾಡಿ ವರದಿ ಸಲ್ಲಿಸಿತ್ತು ಅವರು. ಈ ರೀತಿ ನಾನು ಆಗಲೂ ನಿಮ್ಗೆ ಹೇಳಿದೆ, ಅಂಕಿಅಂಶದ ಪ್ರಕಾರ ನಿಮ್ಗೆ ಹೇಳಿದೆ, ಅದನ್ನು ವರದಿ ಸಲ್ಲಿಸಿತ್ತು. ಈ ಸರ್ಕಾರ ಬಂದು 2 ವರ್ಷ ಆಗ್ತಾ ಇದೆ. ಇವತ್ತು ಜನ ಬೀದಿ ನಿಂತು 2 ವರ್ಷ ಆಗಿದೆ ಸರ್ಕಾರ ಬಂದು, ಬೀದಿಯಲ್ಲಿ ನಿಂತು ಹೋರಾಟಗಳು ಮಾಡ್ತಾ ಇದ್ದಾರೆ, ಅರೆಬೆತ್ತಲೆ ಹೋರಾಟ ಮಾಡ್ತಾ ಇದ್ದಾರೆ, ಪಾದಡಿಗೆ ಮಾಡ್ತಾ ಇದ್ದಾರೆ, ಉರುಳು ಸೇವೆ ಮಾಡ್ತಾ ಇದ್ದಾರೆ, ಕಣ್ ತೆರೆದು ನೋಡ್ತಾ ಇಲ್ಲ. ಇವತ್ತು ವರದಿ ತರಿಸ್ತೀನಿ ಅಂತ ಇವತ್ತು ಮಹಾನಾಯಕರುಗಳು ಹೇಳ್ತಾ ಇದ್ದಾರೆ. ಅವ್ರು ಯಾವ ಥರ ಈ ಸಮುದಾಯಕ್ಕೆ ಅವರು ಫೇವರ್ ಆಗಿ ನಿಂತಿದ್ದಾರೆ, ಈ ಸಮುದಾಯ ಕಾಳಜಿ ಏನಂತ ಅವರು ಸ್ಟೇಟ್ಮೆಂಟ್ಗಳು ಇವತ್ತು ರಾಜ್ಯ ಜನಕ್ಕೆ ಗೊತ್ತಾಗ್ತಾ ಇದೆ. ರೈಟ್ ಮುನೇಂದ್ರ ಅವರೇ, ಸಿದ್ದರಾಮಯ್ಯನವರು ತಮ್ಮ ಅವಧಿಯಲ್ಲಿ ಒಳ ಮೀಸಲಾತಿ ಕುರಿತಂತೆ ಒಂದು ಗಟ್ಟಿ ನಿರ್ಧಾರಕ್ಕೆ ಬರ್ತಾರೆ ಅಂತ ಹೋಪ್ ಇಟ್ಕೋಬೋದಾ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಕೇಳಿ, ಈ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಜಾರಿ ಮಾಡಬೇಕು ಅಂತ ನಿನ್ನೆ ಅಲ್ಲ 8ನೇ ತಾರೀಕು ಏನು ದಾವಣಗೆರೆ ಹರಿಹರದಿಂದ ಬೆಂಗಳೂರು ಪಾದಯಾತ್ರೆ ಬಂದಂತ ನಮ್ಮ ದಲಿತ ಮುಖಂಡರುಗಳು, ಇದೊಂದೇ ಹೋರಾಟ ಅಲ್ಲ ಮೇಡಮ್, ಇದೇ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಹುಬ್ಳಿ ಸಮಾವೇಶ ನಡೆಯುತ್ತೆ, 7 ಜನರ ಪ್ರಾಣ ತ್ಯಾಗ ಆಗುತ್ತೆ. ಆಗ ಮಾಡದೇ ಇದ್ದಂಥವ್ರು ಈಗ ಮಾಡ್ತಾರೆ ಅನ್ನೋ ಯಾವ ನಂಬಿಕೆ ಇದೆ ಹೇಳಿ ಅಲ್ವಾ? ಹುಬ್ಳಿ ಸಮಾವೇಶದಲ್ಲಿ 5 ಲಕ್ಷ ಜನ ಸೇರಿದ್ದಾರೆ ಮಾದಿಗ ಸಮುದಾಯದವರು, ಮಾಡ್ಲಿಲ್ಲ. ಪ್ರಾಣ ಕಳ್ಕೊಂಡ್ರು, ಮಾಡ್ಲಿಲ್ಲ. ಅದಾದ್ಮೇಲೆ ಸಾಕಷ್ಟು ಆಯೋಗಗಳು, ವರದಿಗಳು, ಮತ್ತೊಂದು ಬರೀ ನಾಟಕಗಳಾಯ್ತು ವಿನಃ ಕಾಟಾಚಾರಕ್ಕೆ ಮೀಟಿಂಗ್ ಮಾಡ್ತಿದ್ದಾರೆ. 100ಕ್ಕೆ 100% ಇದು ಕಾಟಾಚಾರ, ಕಣ್ಣೊರೆಸುವ ಒಂದು ತಂತ್ರ ಮತ್ತು ಕಾಲಹರಣ ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೇನೂ ಇಲ್ಲ. ಇವ್ರು ಮಾಡೋತಾರೆ ಅನ್ನೋ ಯಾವ ನಂಬಿಕೆಗಳು ಇಲ್ಲ. ಇದೇ ಮಾದಿಗ ಸಮುದಾಯದ ಸಾಕಷ್ಟು ಜನ ಸಚಿವರು ಇದ್ದಾರೆ, ಅವರ ಹೆಸರು ಹೇಳುವಂತ ಒಂದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಡೀ ಮಾದಿಗ ಸಮುದಾಯಕ್ಕೆ ಗೊತ್ತು ಯಾರು ಕಾಂಗ್ರೆಸ್ನಲ್ಲಿ ಸಚಿವರುಗಳಾಗಿದ್ದಾರೆ. ಒಂದಲ್ಲ ಎರಡಲ್ಲ, ಸತತವಾಗಿ 6, 7, 8 ಬಾರಿ ಅಧಿಕಾರದ ದಾಹವನ್ನು ಇನ್ನೂ ಅವ್ರಿಗೆ ನೀಗಲಿಲ್ಲ. ಅಂದ್ರೆ ಇದು ಬರೀ ಕಣ್ಣರಿಸುವ ತಂತ್ರ. ನೀವ್ ಹೇಳ್ದಂಗೆ ಮತ ಬ್ಯಾಂಕ್ಗೆ ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಮಾದಿಗ ಸಮುದಾಯ. ಶೈಕ್ಷಣಿಕವಾಗಿ ಎಷ್ಟಿದೆ ಅಂತ ಹೇಳಿದ್ರೆ ನಾಚಿಕೆಗೇಡಾಗಬೇಕು ಸಿದ್ದರಾಮಯ್ಯನವ್ರಿಗೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನೀವು ಕಂಪೇರ್ ಟು ಅದರ್ ಬ್ರದರ್ಸ್ ಏನಿದಾರಲ್ವಾ ದಲಿತರಲ್ಲಿ, ಅಣ್ಣ ತಮ್ಮಂದಿರು, ಆ ಸಮುದಾಯಗಳನ್ನ ಚೆಕ್ ಮಾಡಿ ದತ್ತಾಂಶಗಳು ತೆಗೀರಿ, ಗೊತ್ತಾಗುತ್ತೆ ಮಾದಿಗ ಒಂದು ಸಮುದಾಯಕ್ಕೆ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಇಲ್ಲಿ ತುಂಬಾ ನಿಖರವಾಗಿ ಕಾಣಿಸುತ್ತೆ. ಇದು ನಿನ್ನೆ ಮೊನ್ನೆದಲ್ಲ, ಸತತವಾಗಿ 33 ದಶಕಗಳಿಂದ ಹೋರಾಟ ನಡೀತಾ ಇದೆ. ನೀವ್ ಹೇಳ್ದಂಗೆ ಕಾಂಗ್ರೆಸ್ನವ್ರು ಬಂದ್ರು, JDSನವ್ರು ಬಂದ್ರು, BJP ಅವರು ಸಮ್ಮಿಶ್ರದಲ್ಲಿ ಇವ್ರ ಜೊತೆನೂ ಮಾಡಿದ್ದಾರೆ, ಅವ್ರ ಜೊತೆನೂ ಮಾಡಿದ್ದಾರೆ. ಬರೀ ದಲಿತರನ್ನ, ಎಸ್ಪೆಷಲಿ ಮಾದಿಗ ಸಮುದಾಯವನ್ನು ಬರೀ ವೋಟ್ ಬ್ಯಾಂಕ್ಗೋಸ್ಕರ ಮಾತ್ರ ಸೀಮಿತ ಮಾಡಿದ್ದಾರೆ ವಿನಃ ಈ ಯಾವುದೇ 3 ಪಕ್ಷಗಳಿಗೂ ನೈತಿಕ ಹೊಣೆ ಒತ್ತು ಇದುವರೆಗೂ ಯಾರು ಮಾಡ್ಲಿಲ್ಲ, ಮಾಡೋದು ಇಲ್ಲ. ಇನ್ನು ಇವ್ರಿಗೆ ಎಷ್ಟು ಜನ ಪ್ರಾಣ ಬಲಿದಾನಗಳಾಗಬೇಕು ನನಗಂತೂ ಗೊತ್ತಿಲ್ಲ. ನಿಜವಾಗಲೂ ಇದು ತುಂಬಾ ತುಂಬಾ ಹೀನ
ಕೃತ್ಯ ಅಂತಾನೆ ಹೇಳ್ಬೋದು. ರೈಟ್ 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 ಗಾಟ್ ಇಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಲೋಹಿತ್ ಅವರು ಕೂಡ ಭಾಗಿಯಾಗಿದ್ದಾರೆ. ನಮಸ್ಕಾರ ಲೋಹಿತ್ ಅವರೇ. ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ. ಒಂದು ಹೋಪ್ ಇರುತ್ತೆ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋದಾದರೆ ನಮ್ಮ ಬೇಡಿಕೆಗಳೆಲ್ಲ ಈಡೇರುತ್ತೆ ಅಂತ ಕೆಲವೊಂದು ಸಮುದಾಯಗಳಿಗೆ. ನೀವು AP ವಕ್ತಾರರು ಮುನೀಂದ್ರ ಅವರು ಮಾತಾಡಿದ್ದನ್ನು ಗಮನಿಸಿದ್ರಿ. ಇಲ್ಲ, ನಮಗೆ ಭರವಸೆ ಇಲ್ಲ ಅಂತಿದ್ದಾರೆ. ಸರಿ ಸರಿ ಹೇಗೆ ಅಂತಂದರೆ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಅಂತೇಳಿ ಜಸ್ಟ್ ಬಾಯಿ ಮಾತಲ್ಲಿ ಅಷ್ಟೇ ಅವರು ಪ್ರಸ್ತುತಪಡಿಸ್ತಾರೆ. ಅವರ ನಡೆ ನುಡಿ ನೋಡಿದ್ರೆ ಸಂಪೂರ್ಣ ದಲಿತ ವಿರೋಧಿ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳು ಅಹಿಂದ ಸಮುದಾಯಗಳ ವಿರೋಧಿ ಅಂತಲೇ ನಾವು ಭಾವಿಸ್ಬೇಕಾಗತ್ತೆ. ಯಾಕೆ ಅಂದರೆ ನಮಗೆ ಮಾತು ಇವತ್ತು ಆ ಸಂದರ್ಭಕ್ಕಷ್ಟೇ, ಬಟ್ ಅವರು ಯಾವ ರೀತಿ ಕಾರ್ಯರೂಪ ತಂದಿರ್ತಾರೆ, ಯಾವ ರೀತಿ ಯೋಜನೆ ತಂದಿರ್ತಾರೆ, ಅದು ಶಾಶ್ವತವಾಗಿ ಉಳ್ಕೊಂಡು ಮಾತಾಡೋದು ಜನಸಾಮಾನ್ಯರಲ್ಲಿ ಅದು ಭಾವನೆ ಬರಬೇಕು. ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಾವೀಗ ಒಳ ಮೀಸಲಾತಿ ವಿಚಾರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಮೀಸಲಾತಿ ಅಂತಂದ್ರೆ ಏನು ಸಮಾನತೆ ಕೊಡಬೇಕು, ಆ ದೃಷ್ಟಿಯಿಂದ ಏನು ಶೋಷಿತರಿರ್ತಾರೆ, ದಮನಿತರಿರ್ತಾರೆ, ವಂಚಿತರಿರ್ತಾರೆ, ಅವರಿಗೆ ಸಮಾಜದ ಮುಖ್ಯವಾಹಿನಿ ಬರೋದಕ್ಕೆ ಅವ್ರಿಗೆ ಏನೆಲ್ಲ ಪ್ರೋತ್ಸಾಹ ಕೊಟ್ಟು ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಸಮಾಜದ ಇವತ್ತಿನ ಒಂದು ಪೈಪೋಟಿ ಜೀವನದಲ್ಲಿ ಅಥವಾ ಅದರಲ್ಲಿ ಬದುಕೋದಕ್ಕೆ ಆ ನಿಟ್ಟಿನಲ್ಲಿ ಒಳ ಮೀಸಲಾತಿ ಏನಿದೆ ಮಾದಿಗ ಸಮುದಾಯ ವಿಶೇಷವಾಗಿ ಕಳೆದ 30 ರಿಂದ 40 ವರ್ಷದಿಂದ ಸುದೀರ್ಘವಾಗಿ ಹೋರಾಟ ಮಾಡ್ಕೊಂಡು ಬಂದಿದೆ. ಈ ನಿಟ್ಟಿನಲ್ಲಿ 2004-05ರಲ್ಲಿ ಒಂದು ಸದಾಶಿವ ಆಯೋಗ ಒಂದು ರಚನೆ ಆಗುತ್ತೆ. 2012ರಲ್ಲಿ ನಮ್ಮದೇ ಬಿಜೆಪಿ ಸರ್ಕಾರ ಸದಾನಂದ ಗೌಡರಿಗೆ ಅದನ್ನ ಅರ್ಪಿಸ್ತಾರೆ. ಸದಾಶಿವ ಅದು ವರದಿ ಅಷ್ಟೇ. ಅದರಲ್ಲಿ ಯಾವುದೇ ರೀತಿ ದತ್ತಾಂಶ ಆಗಲಿ ಮಾಹಿತಿ ಇರಲ್ಲ. ಈ ಸಮುದಾಯಗಳು ಈ ರೀತಿ ಮಾಡಬಹುದು ಅನ್ನೋದು ಸರ್ಕಾರಕ್ಕೆ ಒಂದು ಕೊಟ್ಟಂತ ಮಾಹಿತಿ, ಒಂದು ಇನ್ಪುಟ್. ಸೊ ಈ ರೀತಿ ಇದ್ದಂಥದ್ದು 2013ಕ್ಕೆ ನಮಗೆ ನಮ್ಮ ಸರ್ಕಾರ ಯಾವ್ದಾದ್ರು ಒಂದು ನಿರ್ಧಾರ ತಗೋಬೇಕು ಅಂತಂದಾಗ ಒಂದು ಚುನಾವಣೆ ಬರುತ್ತೆ, ನಮ್ಮ ಸರ್ಕಾರ ಮತ್ತೆ ಮುಂದುವರ್ಸೋದಕ್ಕಾಗಲ್ಲ. 2013ಕ್ಕೆ ಒಳ್ಳೆ ಇದು ಸಂಖ್ಯಾಬಲ ತಗೊಂಡು ಸಿದ್ದರಾಮಯ್ಯ ಬರುತ್ತೆ. ಸಿದ್ದರಾಮಯ್ಯಲ್ಲಿ ನೀವು ಹೇಳ್ದಂಗೆ ಅಹಿಂದ ಸಮುದಾಯದ ನಾಯಕರು ಅವರ ಅಸ್ತಿತ್ವ ಅನ್ನೋದು ಬಿಂಬಿಸೋ ಅಂತ ಸಿದ್ದರಾಮಯ್ಯ ಅವರಿಂದ ಭಾರಿ ನಿರೀಕ್ಷೆ ಅಪೇಕ್ಷೆ ಇತ್ತು. ಬಟ್ ಸಿದ್ದರಾಮಯ್ಯರು 5 ವರ್ಷ ನಾವು ಹತ್ತಿರದಿಂದ ಗಮನಿಸಿದೀವಿ. ನಾವು ಸಹ ಎಲ್ಲ ಪಕ್ಷಾತೀತವಾಗಿ ಈ ಸಮುದಾಯಗಳು ನ್ಯಾಯ ಒದಗಿಸ್ಕೊಡ್ಬೇಕು, ಅವರಿಗೆ ಒಳ ಮೀಸಲಾತಿ ಕೊಡಿ ಅಂತೇಳಿ ನಾವು ಬಿಜೆಪಿ ಪಕ್ಷ ಸರ್ಕಾರ ಮನವರಿಕೆ ಮಾಡಿಕೊಟ್ರು ಸಹ ಅವ್ರು ಯಾವುದೇ ಕಾರಣಕ್ಕೂ 5 ವರ್ಷ ಕಾಲಹರಣ ಮಾಡಿ ಮಂಕು ಬೂದಿ ಎರಚಿದ್ರು ಬಿಟ್ರೆ ದಲಿತ ಸಮುದಾಯಗಳಿಗೆ ಯಾವುದೇ ರೀತಿ ಮಾಡಲಿಲ್ಲ. ತದನಂತರ 2018 ಸಮ್ಮಿಶ್ರ ಸರ್ಕಾರದಲ್ಲಿ ಬಂದ ಸಂದರ್ಭದಲ್ಲಿ ನಮಗೆ ಕಾನೂನಿನ ತೊಡಕಾಗಿತ್ತು. ಸೊ ಅದು ಏನು 46AD ಅನ್ನೋದು ಒಂದು ಕಾನೂನು ಏನಿದೆ, ಕಾಯ್ದೆ ಏನಿದೆ, ಅದು ನಮಗೆ ಅದು ಒಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡೋದಕ್ಕೆ ನಮಗೆ ಅವಕಾಶ ಇರಲಿಲ್ಲ. ಅಂತ ಸಂದರ್ಭದಲ್ಲೂ ಸಹ ನಾವು ಏನು 2023ರಲ್ಲಿ ಈ ಸಮುದಾಯದ ಭಾವನೆಗಳು, ಹೋರಾಟಗಳು, ಒಂದು ಆ ಸಮುದಾಯದ ಒಂದು ಕಾಳಜಿ ಕಳಕಳಿ ಅರ್ಥ ಮಾಡ್ಕೊಂಡು ನಾವು JC ಮಾಧುಸ್ವಾಮಿ ಅವರ ಉಪಸಮಿತಿ ರಚನೆ ಮಾಡಿ ಆ ಉಪಸಮಿತಿ ಪ್ರಕಾರ 6 ಲಕ್ಷ ಜನಸಂಖ್ಯೆಗೆ 1% ಅಂತ ಹೇಳಿ ನಾವು ಏನು ಈಗ 17% ಇದೆ. ನಮ್ಮದೇ ಸರ್ಕಾರ ನಾವು ಮುಂಚೆ ಇದ್ದಂಥದ್ದು 15%, 101 ಸಮುದಾಯಕ್ಕೆ 15% ಮೀಸಲಾತಿ ಇತ್ತು. ಅದರಲ್ಲಿ ನಾವು ಮೀಸಲಾತಿ ಇದೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ರಚನೆ ಮಾಡಿ ನಮ್ಮ ಬೊಮ್ಮಾಯಿ ಅವರು, ಬಸವರಾಜ ಬೊಮ್ಮಾಯಿ ಅವರು 17 ಮಾಡ್ತಾರೆ. ಯಾವುದಕ್ಕೆ ಪರಿಶಿಷ್ಟ ಜಾತಿಗಳಿಗೆ, ಪರಿಶಿಷ್ಟ ವರ್ಗಕ್ಕೆ 3 ಇದ್ದಿದ್ದು 7% ಮಾಡ್ತಾರೆ. ತದನಂತರ 17% ವರ್ಗೀಕರಣ ಆಗ್ಬೇಕಲ್ಲ, ಆ ವರ್ಗೀಕರಣ ಅದಕ್ಕೂ ಕಾನೂನು ಇತ್ತು. ಬಟ್ ಆದ್ರೂ ಸಹ ನಾವು ಏನೋ ಒಂದು ಆಶಾಭಾವನೆ ಇಟ್ಕೊಂಡು ಕೇಂದ್ರ ಸರ್ಕಾರ ಶಿಫಾರಸು ಮಾಡುತ್ತೆ. JC ಮಾಧುಸ್ವಾಮಿ ಅವರ ಒಂದು ಉಪಸಮಿತಿ ಮಾಡಿ ಏನು ವಿವಿಧ ದಲಿತ ಸಮುದಾಯಗಳು 101 ಸಮುದಾಯಗಳಿಗೂ ಸಹ ಅವರ ಬೇಡಿಕೆಗಳು ಅಹವಾಲನ್ನೆಲ್ಲ ಸ್ವೀಕರಿಸಿ ಒಂದು ಉಪಸಮಿತಿ ಒಂದು ವರದಿ ಕೊಡುತ್ತೆ. ಅದು ಕೇಂದ್ರ ಸರ್ಕಾರ ಶಿಫಾರಸು ಮಾಡಿ ಏನು ಅಂತಂದ್ರೆ 6 ಲಕ್ಷ ಜನಸಂಖ್ಯೆಗೆ 1%, ಅದರಲ್ಲಿ 32.5 ಲಕ್ಷ ಜನಸಂಖ್ಯೆ ಇರೋದು ಮಾದಿಗ ಸಮುದಾಯ 4 ಉಪಜಾತಿಗಳು. ಆ 4 ಸಮುದಾಯಗಳಿಗೆ 32.5 ಲಕ್ಷ ಜನಸಂಖ್ಯೆಗೆ 6%, ಲೆಕ್ಕ ಹಾಕಿದ್ರೆ 5.5%. ಬಟ್ ಅವರ ಒಂದು ಹಿಂದುಳಿದಕ್ಕೆ ಸೋಷಿಯೋ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಇದನ್ನೆಲ್ಲ ಕನ್ಸಿಡರೇಷನ್ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಒಂದು ಉತ್ತೇಜನ ಕೊಡಬೇಕು ಅಂತೇಳಿ 6% ಅವರಿಗೆ 6% ನಾವು ನಿಗದಿ ಮಾಡ್ತೀವಿ. ಅದೇ ರೀತಿ ಆದಿ ಕರ್ನಾಟಕ ವಲಯ ಸಮುದಾಯಗಳಿಗೆ 4 ಸಮುದಾಯಗಳಿಗೆ ಅವರಿಗೆ ಅವ್ರದ್ದು 31.5 ಲಕ್ಷ ಜನಸಂಖ್ಯೆ ಇರುತ್ತೆ. 31.5 ಲಕ್ಷ ಜನಸಂಖ್ಯೆಗೆ ನಾವು 5.5% ನಮ್ಮ ಸರ್ಕಾರ ಶಿಫಾರಸು ಮಾಡುತ್ತೆ. ತದನಂತರ ಲಂಬಾಣಿ, ಬೋವಿ, ಕೊರಚ, ಕೊರಮ ಈ 4 ಸಮುದಾಯಗಳಿಗೆ ಅವರಿಗೆ ಅತಿ ಹೆಚ್ಚು ಆ ಸಮುದಾಯಗಳಿಗೆ ಏನು 2% ಜಾಸ್ತಿ ಆಯ್ತಲ್ಲ, 1.5% ಮುಂಚೆ ಇದ್ದಿದ್ದು ಇವರು ನಮಗೆ ಸೋರಿಕೆ ಆದಂಥ ಮಾಹಿತಿ ಪ್ರಕಾರ 3% ಇತ್ತು. ಆ ಸಮುದಾಯಗಳಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ 4.5% ನಾವು ನಮ್ಮ ಸರ್ಕಾರದಲ್ಲಿ ಶಿಫಾರಸು ಮಾಡ್ತೀವಿ. ಯಾರಿಗೆ? ಲಂಬಾಣಿ, ಬೋವಿ, ಕೊರಚ, ಕೊರಮ ಸಮುದಾಯಕ್ಕೆ 4.5% ಕೊಡ್ತೀವಿ. ತದನಂತರ
ಇನ್ನು ಉಳಿದಂತೆ 89 ಸಮುದಾಯಗಳಿಗೆ 12 ಸಮುದಾಯ ಹೋಯ್ತಲ್ಲ 101 ಇನ್ನು 89 ಸಮುದಾಯಗಳು ಯಾರು ಅಲೆಮಾರಿ ಸಮುದಾಯಗಳಿದ್ದಾವೆ. ಅಧಿಕೃತವಾಗಿ ಕರ್ನಾಟಕ ರಾಜ್ಯದಲ್ಲಿ 51 ಪರಿಶಿಷ್ಟ ಜಾತಿ ಅಲೆಮಾರಿಗಳಿದ್ದಾರೆ. 51 ಸಮುದಾಯಗಳಿದೆ ಅಲೆಮಾರಿ ಜನಾಂಗ, ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯ, ಮತ್ತೆ ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯಗಳಿದ್ದಾವೆ. ಬುಡಕಟ್ಟುಗಳು, ಕಾಡಿನಂಚಿನಲ್ಲಿ ಅರಣ್ಯವಾಸಿ. ಈ ಸಮುದಾಯಗಳಿಗೆ ಒಂದು ಅವ್ರು ಇನ್ನೂ ಅತ್ಯಂತ ಶೋಚನೀಯವಾದಂಥ ಅಲೆಮಾರಿ ಸಮುದಾಯ ಅವರಿಗೆಲ್ಲ 1% ಕೊಡೋ ಅಂಥ ಒಂದು ನಾವು ವರ್ಗೀಕರಣದಲ್ಲಿ 1% ಆದ್ಯತೆ ಕೊಡ್ತೀವಿ. ಈಗ ಈ ರೀತಿ ನಾವು 17% ವರ್ಗೀಕರಣ ಮಾಡಾದ್ಮೇಲೆ ಕೇಂದ್ರ ಸರ್ಕಾರದಲ್ಲಿ ಆಗುತ್ತೆ ಅನ್ನೋ ಒಂದು ಆಶಾಭಾವನೆ ಇತ್ತು. ಬಟ್ ಮೋದಿ ಅವರು ಅಥವಾ ಅವ್ರಿಗೆಲ್ಲ ಹೇಳಿ ನಾವೇ ಒಂದು ಸುಪ್ರೀಂ ಕೋರ್ಟಲ್ಲಿ ನಮ್ಮ ಸರ್ಕಾರನೇ ಅವರ ನಮ್ಮ ದಲಿತ ಸಮುದಾಯ ಪರ ಕೇಂದ್ರ ಸರ್ಕಾರದಲ್ಲಿ ವಕಾಲತ್ತು ವಹಿಸೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ನಮ್ಮ ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು, ನರೇಂದ್ರ ಮೋದಿ ಅವರು ಈ ನಿಟ್ಟಿನಲ್ಲಿ ಏನು ಚಂದ್ರಚೂಡ್ ಅವರ 7 ಬೆಂಚ್ ಪೀಠದಲ್ಲಿ ಆಗಸ್ಟ್ 1ನೇ ತಾರೀಕು ಒಂದು ಅತ್ಯಂತ ದಲಿತ ಸಮುದಾಯ ವಿಶೇಷ ದೇಶದಲ್ಲಿ ಮಹತ್ವಪೂರ್ಣವಾದಂತಹ ಒಂದು ಇದು ಆದೇಶ ಬರುತ್ತೆ. ಏನು ಒಳ ಮೀಸಲಾತಿ ಜಾರಿಗೆ ಮಾಡೋದಕ್ಕೆ ಯಾವುದೇ ರೀತಿ ತೊಡಕಿಲ್ಲ. ಆ ರಾಜ್ಯಗಳಿಗೆ ಅವಕಾಶ ನಾವು ಕಲ್ಪಿಸ್ಕೊಡ್ತೀವಿ ಈ ಕಾಯ್ದೆನಲ್ಲಿ. ಸೊ ಆ ರಾಜ್ಯಗಳು ಮಾಡ್ಬೋದು ಅಂತೇಳಿ. ಆದರೆ ಏನು ಕನ್ಸಿಡರೇಷನ್ ಮಾಡಬೇಕು, ಒಂದು ಬ್ಯಾಕ್ವರ್ಡ್ನೆಸ್, ಹಿಂದುಳಿದಿರುವ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಮತ್ತು ಎಂಫೆರಿಕಲ್ ಡಾಟಾ, ಒಂದು ವೈಜ್ಞಾನಿಕವಾದಂಥ ದತ್ತಾಂಶಗಳನ್ನು ಅದನ್ನ ಅಂಕಿಅಂಶಗಳನ್ನು ಇಟ್ಕೊಂಡು ಫ್ಯಾಕ್ಟ್ಸ್, ಫಿಗರ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡೇ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಅದು ಮಾನ್ಯತೆ ಆಗಲ್ಲ ಅಂತೇಳಿ ಅತ್ಯಂತ ಆದೇಶ, ಒಂದು ಕಾನೂನಾತ್ಮಕವಾಗಿ ಆದೇಶ ಬಿದ್ದಾದ ಮೇಲೆ ಅಟ್ಲೀಸ್ಟ್ ಈಗಾದರೂ ಮಾಡಿ ಅಂತ ಕೇಳ್ತೀವಿ. ಬಟ್ ನಿಮ್ಮ ಒಂದು ನೆನಪು ಮಾಡ್ಕೊಳ್ತೀನಿ, ಈ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯ ಬಗ್ಗೆ ನೀವು ಕೇಳಿದ್ರಿ, ಅವರು ಒಳ ಮೀಸಲಾತಿ ನಾನು ಮತ್ತೊಮ್ಮೆ 2023 ಚುನಾವಣೆಯಲ್ಲಿ ನಾನೇನಾದರೂ ನಮ್ಮ ಸರ್ಕಾರ ಬಂತು ಅಂದರೆ ಮೊದಲನೇ ಅಧಿವೇಶನದಲ್ಲಿ ಮೊದಲನೇ ನಾವು ಕ್ಯಾಬಿನೆಟ್ ಮೀಟಿಂಗಲ್ಲಿ ನಾವು ಜಾರಿಗೆ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲೇ ಹಾಕಿದ್ದಾರೆ ಮೇಡಮ್. ಎಲ್ಲಿ 2 ವರ್ಷ ಆದರೂ ಹಾಕಿಲ್ಲ. ಅದು ಉಸಿರೇ ಇಲ್ಲ. ಅದು ನಮ್ಮ ದಲಿತ ಸಮುದಾಯಗಳ ಹೋರಾಟ ಸುದೀರ್ಘವಾಗಿ ಏನೋ ವಿಶೇಷವಾಗಿ ನಮ್ಮ ಸುಪ್ರೀಂ ಕೋರ್ಟಲ್ಲಿ ಆದೇಶ ಬಂದಾದ್ಮೇಲೆ ತೀವ್ರವಾದಂತ ಆಯ್ತು, ಒತ್ತಡ ಆಯ್ತು. ಈ ಚುನಾವಣೆ ಬಂತಲ್ಲ ಸಂಡೂರು ಮತ್ತೆ ಶಿಗ್ಗಾಂವ್, ಆ ಸಂದರ್ಭದಲ್ಲಿ ಮತ್ತೆ ದಲಿತ ಸಮುದಾಯಗಳಿಗೆ ಮಂಕು ಬೂದಿ ಎರಚೋದಕ್ಕೋಸ್ಕರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರದ್ದು ಆಯೋಗ ರಚನೆ ಮಾಡ್ತಾರೆ. ತುರ್ತಾಗಿ ಅತ್ಯಂತ ಜರೂರತ್ತು ಅಂತ ಹೇಳಿ. ಅದರಲ್ಲಿ ಏನಂತ ಇರುತ್ತೆ, 90 ದಿನಗಳಲ್ಲಿ ವರದಿ ತಗೊಂಡು ನಾವು ಒಳ ಮೀಸಲಾತಿ ಜಾರಿಗೆ ತರ್ತೀವಿ ಅಂತ ಹೇಳ್ತಾರೆ. 90 ದಿನ ಆಗೋಯ್ತಲ್ಲ ಮೇಡಮ್. ಇನ್ನು ಇದುವರೆಗೂ ಸಹ ಏನಾಗಿದೆ ಅಂತ ಇಂಟ್ರಿಮ್ ರಿಪೋರ್ಟ್ ಆದ್ರೆ ಕೊಡಬಹುದಲ್ಲ ಆ ಸಮುದಾಯಗಳಿಗೆ. ಯಾಕೆ ಇಲ್ಲಿ ಅಜೆಂಡಾ ಕಾಣಿಸ್ತಿದೆ? ಅಜೆಂಡಾ ಏನು ಅಂತಂದ್ರೆ, ಈ ಸಮುದಾಯಗಳು ಏನಾದ್ರೂ ಸಮಾಜದ ಮುಖ್ಯವಾಹಿನಿ ಬಂದ್ರೆ ಇವರು ಇಷ್ಟು ವರ್ಷ ಸ್ವತಂತ್ರ ಭಾರತದಲ್ಲೂ ವ್ಯವಸ್ಥೆ ಹಂಗೆ ಇತ್ತು, ಸ್ವತಂತ್ರ ಪೂರ್ವದಲ್ಲೂ ಹಂಗೆ ಇತ್ತು, ಸ್ವತಂತ್ರ ಭಾರತದಲ್ಲೂ ಅತಿ ಹೆಚ್ಚು ಏನು 70-75 ವರ್ಷ ಇವರು ನಮ್ಮ ಕಾಂಗ್ರೆಸ್ ಇವರು ಆಳ್ವಿಕೆ ನಡೆಸಿದ್ದಾರೆ. ಈ ಸಮುದಾಯಗಳಿಗೆ ಅವತ್ತಿನ ಒಂದು ವೋಟ್ ಬ್ಯಾಂಕ್ ಟೇಕನ್ ಫಾರ್ ಗ್ರಾಂಟೆಡ್. ಅಲ್ಲ, ಈಗ ಒಂದು ಪಕ್ಷ ಮೀಸಲಾತಿ ಅವ್ರಿಗೆ ಕೊಟ್ಟರು ಕೂಡ ನಾಳೆ ಬೆಳಗ್ಗೆ ಮುಖ್ಯವಾಹಿನಿಗೆ ಬಂದ್ಬಿಡ್ತಾರ. ಅಲ್ಲೂ ಸುಧಾರಣೆ ಆಗಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಅವ್ರ ಮನಸ್ಥಿತಿನೇ ಆಗಿದೆ ಮೇಡಮ್. ಅವ್ರು ದಲಿತ ವಿರೋಧಿ ಕಾಂಗ್ರೆಸ್. ಇವತ್ತು ನಾವು ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷ ಅನ್ನೋದು ಉರಿಯುವ ಬೆಂಕಿಯ ಮನೆ ಅಂತೇಳಿ. ಸೊ ಆ ನಿಟ್ಟಿನಲ್ಲಿ ಇವ್ರು ಯಾವತ್ತೂ ಸಹ ದಲಿತ ಸಮುದಾಯಗಳಿಗೆ ಯಾವುದೇ ರೀತಿಲೂ ಸಹ ಅವರಿಗೆ ಅವಕಾಶ ಅನುಕೂಲ ಮಾಡಿಕೊಟ್ಟಿಲ್ಲ. ತುಳಿತಾನೆ ಬಂದಿರೋಂಥದ್ದು. ಈಗ ನೋಡಿ, ಇವತ್ತವರೆಗೂ ಸಹ ಸಿದ್ದರಾಮಯ್ಯರು ಒಳ ಮೀಸಲಾತಿ ವಿಚಾರವಾಗಿ ಯಾವುದೇ ರೀತಿಯಲ್ಲಿ ಇವತ್ತು ಬಾರಿ ಏನು ನಮ್ಮ ದಲಿತ ಸಮುದಾಯದ ವಿಶೇಷವಾಗಿ ಮಾದಿಗ ಸಮುದಾಯ ತೀವ್ರ ಕಳೆದ 1 ತಿಂಗಳಿಂದ ಏನು 90 ದಿನದ ಗಡುವು ಆದ್ಮೇಲೆ ಇನ್ನಾದ್ರೂ ಸರ್ಕಾರಕ್ಕೆ ಎಚ್ಚರಿಸಬೇಕು ಅಂತೇಳಿ ಪಾದಯಾತ್ರೆ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಪ್ರತಿಭಟನೆ ಎದುರಿಸೋದಕ್ಕೆ ಆಗ್ತಿಲ್ದಲೆ ಆ ಸಮುದಾಯಗಳಿಗೆ ಮುಖ ತೋರ್ಸಕ್ ಆಗ್ತಿಲ್ಲ. ಸಿದ್ದರಾಮಯ್ಯ ಮುಖ ತೋರ್ಸಕ್ ಆಗ್ತಾ ಇಲ್ಲ ಅವರಿಗೆ. ವಕೀಲರಾದಂತಹ ಕಾಳೆಯವರು ಈಗ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರಿ, ಹೋರಾಟದ ಹಿನ್ನೆಲೆ ಮತ್ತು ನನಗೆ ಮಾತಾಡ್ತಿದ್ದಾಗ ಅನಿಸಿದ್ದು, ಕರ್ನಾಟಕದಲ್ಲಿ ಶೋಷಿತ ವರ್ಗ ಏನಾದರೂ ಪಡ್ಕೋಬೇಕು ಅಂದ್ರೆ ಹೋರಾಟ ಮಾಡಿನೇ ಪಡ್ಕೋಬೇಕಾ? ಹಂಗೆ ಸುಲಭದಲ್ಲಿ ಯಾವುದು ಸಿಗಂಗಿಲ್ವಾ? ಸುಲಭದಲ್ಲಿ ಯಾವುದು ಸಿಗಲ್ಲ ಬಿಡಿ ಮೇಡಮ್. ಯಾವುದಾದ್ರೂ ಅಲ್ಲ, ಕಾನೂನಲ್ಲಿ ಹಂಗೇನಾದ್ರು ಬರೆದ್ಬಿಟ್ಟಿದ್ಯಾ ಹೋರಾಟ ಮಾಡೇ ದಕ್ಕಿಸ್ಕೊಳ್ಳಿ? ಕಾನೂನಲ್ಲಿ ಆ ರೀತಿ ಇಲ್ಲ. ಕಾನೂನಲ್ಲಿ ಅವ್ರು ಬರೆದಿಟ್ಬಿಡೋರು, ಯಾರು ಬೇಕಾದ್ರೆ ಸುಮ್ಮನೆ ಇವರು ಮಾಡಿರೋದನ್ನ ತಿಳ್ಸ್ಬಿಟ್ಟಾರೆ. ಸರಿ, ದತ್ತಾಂಶದ ಬಗ್ಗೆ ಹೇಳಿ ಸರ್. ಈ ದತ್ತಾಂಶ ಇವಾಗ ನಮ್ಮೆಲ್ಲಿಗಿರೋ ಈಗ ನೋಡಿ ಹೇಳ್ತಾರೋ, ನಮ್ಮಲ್ಲಿನ್ನೂ ದತ್ತಾಂಶನೇ ಸರಿಯಾಗಿ ಎಂಪರಿಕಲ್ ಡಾಟಾನೇ ಕರೆಕ್ಟ್ ಆಗಿಲ್ಲ. ಆಮೇಲೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಈಗಲೂ ಅಟ್ಲೀಸ್ಟ್ ಇರೋರಿಗೆ ಜಾಬು ಮೀಸಲಾತಿ ಏನು, ಮತ್ತು ಇವ್ರಿಗೆ ಉದ್ಯೋಗದ ಪ್ರಕ್ರಿಯೆಗಳು ಇರ್ಬೋದು, ಮತ್ತು ಬ್ಯಾಕ್ಲಾಗ್ ಪ್ರಕ್ರಿಯೆಗಳು ಇರ್ಬೋದು, ಮುಂಬರ್ತಿರ್ಬೋದು, ಅವನಾದ್ರೂ ಅಟ್ಲೀಸ್ಟ್ ಸದ್ಯಕ್ಕೆ ಇರೋ ಟೈಮ್ ಮಾಡೋಕ್ಕೋಸ್ಕರ ಆದರೂ ಏನೋ ಮಾಡಿ. ಈಗೇನು ತೆಲಂಗಾಣದಲ್ಲಿ ಅವ್ರು ಹೇಳಿದ್ದಾರೆ, ಇದೇನಿದೆ ಶಾಶ್ವತ 2026 ನಾವು ಮತ್ತೆ ಹೇಗೆ ನಾವು ಎಂಪರಿಕಲ್ ಡಾಟಾ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಥರನೇ ಇಟ್ಕೊಂಡು ಈಗಲೂ ಕೋರ್ಟ್ಗೆ ಹೋಗ್ಬೋದು. ಬಹುಶಃ ಇದನ್ನು ಇಷ್ಟಕ್ಕೆ ಸೀಮಿತ ಅಂತ ನಾನು ಹೇಳಕ್ ಹೋಗಲ್ಲ. ಈಗ ಆಗಿದೆ, ಇಂದಿನ ಜನಗಣತಿ ಏನಾಗಿದೆ ಆ ರೀತಿ ಬಂದಿದೆ ಇಲ್ಲಿ ಗಂಟ. ಮತ್ತೆ ಇವರು ಇದರಲ್ಲಿ ಕಿತಾಬ್ ತೆಗಿಯಲ್ಲ ಅಂತದೇನು ಗ್ಯಾರಂಟಿ ಏನಿಲ್ಲ ನೋಡಿ. ಇದು ತಿರ್ಗಾ ಮತ್ತೆ ನಮ್ಮಲ್ಲಿ
ಈ ಒಳ ಮೀಸಲಾತಿಯಲ್ಲಿ ನಾವೇನಿದ್ದೀವಿ ಕೆಲವು ಇದರಲ್ಲಿ ಉಪಜಾತಿಗಳು ಅವರಲ್ಲಿ ಯಾರಾದ್ರೂ ತಿರ್ಗಾ ಮತ್ತೆ ಕ್ಯಾದೆ ತೆಗೆದಿದ್ದಾರ ಅಥವಾ ಲೆಫ್ಟಿಸ್ಟೇ ಹೋಗ್ಬೋದು, ಇವರು ಎಡಗೈ ಭಾಗದವರೇ ಹೋಗ್ಬೋದು, ಇಲ್ಲ ಮಾದಿಗ ಸಮುದಾಯ ಹೋಗ್ಬೋದು, ಇಲ್ಲ ಇನ್ಯಾವುದೋ ಬೇರೆ ಉಪಜಾತಿಗಳೇ ಹೋಗ್ಬೋದು. ಅಲ್ಲ ಸರ್, ಈಗ 5 ಮತ್ತು 6 ಬಗ್ಗೆ ನಾವು ಹಲವಾರು ಸತಿ ಇದನ್ನು ಮಾತಾಡಿದೀವಿ. ಬ್ಯಾಲೆನ್ಸ್ ಮಾಡೋಕ್ಕಾಗಲ್ವಾ ಪರ್ಸೆಂಟೇಜ್ ಅಲ್ಲಿ? ಈಗ ಅದನ್ನ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ನಾವು ಈಗ ನಾಗಭವನ್ ದಾಸ್ ಅವ್ರನ್ನ ಟಚ್ ಮಾಡಿದಾಗ ಅದನ್ನ ಹೇಳಿರೋದು. ಈಗ ನಾಗಭವನ್ ದಾಸ್ ಅವ್ರು ನೆನ್ನೆ ಹೇಳವ್ರೆ, ಈಗ 75 ಏನ್ ನಾವು ಸ್ವತಂತ್ರ ಬಂದಾಗಿಂದನೂ ಅನುಭವಿಸ್ಕೊಬತ್ತಾರು, ಸ್ವಲ್ಪ ಬಿಟ್ಕೊಡಿ ಅಂತಾನೆ ನೆನ್ನೆ ಬಹಿರಂಗವಾಗಿ ಅಂಬೇಡ್ಕರ್ ಭವನದಲ್ಲಿ ನಿನ್ನೆ ಮಾತಾಗಿದೆ. ಹಾಗಂತ ಹೇಳಿದಾಗೆ ಕೆಲವ್ರಿಗೆ ಏನಾಗುತ್ತೆ, ಬಿಟ್ಕೊಡಲ್ಲ ಅಂತ ಏನು ಹೇಳಲ್ಲ. ಈಗ ಅದರಲ್ಲಿ ಆ ಥರ 75 ಅಂದ್ರೆ ನಾವು ಆಗಿದ್ದ ಸ್ವತಂತ್ರ ಬಂದಾಗಿಂದ ನಾವು ಬಂದಿದ್ದೀವಿ ಅಂದ್ರೆ ಮಾದಿಗ ಸಮುದಾಯನೂ ಹಂಗೆ ಇದೆಯಲ್ಲ, ಅವ್ರು ಬಿಟ್ಕೊಡಕ್ ರೆಡಿ ಇದ್ದಾರಾ? ಇಲ್ಲ ಬಲಗೈಯವ್ರು ಬಿಟ್ಕೊಡಕ್ ರೆಡಿ ಇದ್ದಾರಾ? ಬೇರೆಯವ್ರು ಬಿಟ್ಕೊಡಕ್ ರೆಡಿ ಇದ್ದಾರಾ? ಇವಾಗಲೇ ಈಗ ನಾವು ಎಲ್ಲ ಈ ಕಾಂಗ್ರೆಸ್ಸಲ್ಲಿ ಹೇಳ್ತೀವಿ, ನಾವು ಜಿ ಪರಮೇಶ್ವರ್ ಅವರೇ, ಈ ಕಡೆ ಕೆ.ಎಚ್. ಮುನಿಯಪ್ಪರ್ ಅವರೇ ಪ್ರಬಲವಾದ ನಾಯಕರುಗಳವ್ರೆ. ಅಲ್ಲೇನು ಅವ್ರ ಒಂದು ಭಾಗದವ್ರು ಅಲ್ವಲ್ಲ, ಎಡಗೈಯೂ ಅಲ್ವಲ್ಲ, ಬಲಗೈಯೂ ಅಲ್ವಲ್ಲ, ಮಿಕ್ಸ್ ಇದಾರಲ್ಲ ಅಲ್ಲಿ. ಸಿದ್ದರಾಮಯ್ಯವ್ರದ್ದು ಏನಂದ್ರೆ ಮೇನ್ ಇಂಟೆನ್ಷನ್ ಅಂದ್ರೆ ಅವ್ರಿಗೆ ಗೊತ್ತಾಗಿದೆ, ಯಾವತ್ತಿದ್ರು ನಾವು ಮಾಡಲೇಬೇಕು. ಇಲ್ಲಿ ನಮ್ಗೇನು ಪಂಚಗ್ಯಾರಂಟಿ ಇದೆ, ನಮ್ಗೇನು ಹಣಕಾಸು ಅದು ಕೊರತೆ ಆಗಲ್ಲ. ಇರೋ ದುಡ್ಡಲ್ಲಿ ಹೆಂಗೋ ನಾವು ಅದನ್ನ ನಿಭಾಯಿಸ್ಬೋದು, ಮಾಡ್ಬೋದು. ಜಾಬು ಕೊರತೆ ಇದ್ರೆ ನೀವು ಕೊಡ್ಬೋದು ಅನ್ನೋದಲ್ಲ, ಅದು ಆಕ್ಚುಲಿ ಅದು ನಮಗೆ ವರದಿ ಬಂದಿದೆ, ಸ್ವಲ್ಪ ಕೊಡ್ತಾರೆ. ಆದರೆ ಆ ಅಪ್ಪನ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗ್ಬೇಕಿದ್ದು. ಈ ಥರ ಬಹುಮತ ಯಾವ ಸರ್ಕಾರ ಬರುತ್ತೋ ಗೊತ್ತಿಲ್ಲ. ಜೊತೆಗೆ ಇನ್ನು BJP ಸರ್ಕಾರ ಬಂದ್ರೂ ಮಾಡ್ತಿರೋದು ಗ್ಯಾರಂಟಿನೇ ಇಲ್ಲ. ಅಲ್ಲಿ ಅವರಲ್ಲಿ ಎಷ್ಟಿರುತ್ತೋ ಅವ್ರಿಗೇನು ಎಡಗೈ ಕೊಡ್ಬೇಕಂತ ಏನಿಲ್ಲ, ಬಲಗೈ ಕೊಡ್ಬೇಕೇನಿಲ್ಲ. ಅಲ್ಲಿ ಈಗ ನೋಡಿ ಸಮುದಾಯ ನೋಡ್ತಾವಳೆ, BJP ತಗೊಳ್ಳಿ ಎಲ್ಲ ಎಡಗೈ ಸಮುದಾಯನೇ ಜಾಸ್ತಿ ಇರೋದಲ್ಲಿ, ಕಾಂಗ್ರೆಸ್ ಬಂದೆಲ್ಲ ಬಲಗೈ ಸಮುದಾಯನೇ ಜಾಸ್ತಿ ಇರೋದು. ಹಂಗೆ ತಗೊಂಡ್ರೆ ಹೆಂಗ್ ಲೆಕ್ಕ ಆಗ್ತೀವಿ? ಈಗ ಅವ್ರು ಬಿಟ್ಕೊಟ್ಬಿಡ್ತಾರ, ನಮ್ಗೆ ಜಾಸ್ತಿ ಕೊಡಿ ಅಂತ ಕೇಳ್ತಾರೆ. ಹಂಗೆ ನಾವು ಇಲ್ಲಿ ನಾನು ರಾಜಕೀಯ ವಿಚಾರ ಅಂತಲ್ಲ, 7 ವಿಚಾರದಲ್ಲಿ ಏನಂದ್ರೆ ದತ್ತಾಂಶನೇ ಆಗಲಿ, ನಾವು ಜಾತಿ ಗಣತಿನೇ ಆಗಲಿ, ಮತ್ತು ಈಗ ಎಂಪರಿಕಲ್ ಡಾಟಾ ಹಳೇದೇನಿದೆ ಆ ಪ್ರಕಾರ ಈಗ ಮಾಡಿದ್ರೆ ಕರ್ನಾಟಕದಲ್ಲಿ ಈ ಸ್ಟ್ಯಾಂಡ್ ಆಗಲ್ಲ, ಇದು ಆಗೋದಿಲ್ಲ. ಮತ್ತೆ ನೀವು ಹೇಳ್ದಂಗೆ ನಾವು ಮೀಸಲಾತಿನ ಪಡ್ಕೋಬೇಕು ಅಂತ ಅಂದ್ರೆ ಹೋರಾಟ ಮಾಡೇ ಪಡ್ಕೋಬೇಕಿತ್ತು. ಸಂತೋಷವಾಗಿ ಬೇರೆ ಕಮಿಟಿಗಳಲ್ಲಿ ತಗೋಬಹುದು, ಬಟ್ ಈ ಸಮುದಾಯ ಇದೆಯಲ್ಲ, ಎಡಗೈ ಬಲಗೈ ಸಮುದಾಯ ಅಂತ ಈಗ ಅಹಿಂದ ನಾಯಕರು ಅಂತ ಗುರುತಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಒಂದು ಹೋಪು ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ. ಸೊ ಈಗ ಸಿದ್ದರಾಮಯ್ಯನವರು ಅಂದಾಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಘನತೆವೆತ್ತ ಸ್ಥಾನದಲ್ಲಿದ್ದಾರೆ. ನೋಡಿ, ಇವತ್ತು ದೊಡ್ಡ ಮ್ಯಾಂಡೇಟ್ ಕೂಡ ಇದೆ. ಈ ಅವಧಿಯಲ್ಲಿ ಆಗುತ್ತೇನೋ ಅನ್ನುವಂಥ ಒಂದು ಆಶಾಭಾವನೆಯಲ್ಲಿ ಇರ್ತಾರೆ ಸಮುದಾಯದವರು. 100% ಆಗುತ್ತೆ ನನ್ನ ಪ್ರಕಾರ. 100% ಈ ಅವಧಿಯಲ್ಲಿ ಆಗ್ಬಿಡುತ್ತೆ. ಇಲ್ಲೇನಂದ್ರೆ ಇಲ್ಲಿ ಅವ್ರಿಗೆ ಒಂದು ಮೆಥಡ್ ಅಂದ್ರೆ, ಈಗ ನಾನು ಹೇಳ್ದಂಗೆ ಸ್ವಲ್ಪ ಕರೆಕ್ಟಾಗಿ ಸಿಗ್ಬೇಕು, ಡಾಟಾ ಸಿಗ್ಬೇಕು ಅವ್ರಿಗೆ. ಅದನ್ನೊಂದು ಅಲ್ಲ, ಆ ಹೆಸರಲ್ಲಿ ವಿಳಂಬ ಆಗ್ತಿದೆಯಲ್ಲ, ಆ ಹೆಸರಲ್ಲಿ ಡೇಟಾ ಸಿಗಬೇಕು. ವಿಳಂಬ ಇದು ಆಗಿಂದ ಮಾಡ್ಕೊಂಡ್ಬಿಟ್ಟವ್ರು, ಇವತ್ತಿಂದಲ್ಲ. ಇಲ್ಲಿ ವಿಳಂಬ ಯಾವಾಗಿಂದ BJP ಸರ್ಕಾರ ಇದ್ದಾಗ ಆಗಿದೆ, ಹಿಂದೇನೂ ಆಗಿದೆ. ನಾವ್ ಹೇಳೋದಂದ್ರೆ ಈಗ ಅವ್ರ ಅಟ್ಲೀಸ್ಟ್ ತಿರ್ಗಾ ನಾನು ಮಾಡಿದ್ರೆ ನನಗೆ ಹೆಸರು ಕಡೆಬಾರ್ದು, ಮಾಡಿದ್ಮೇಲೆ ಅಟ್ಲೀಸ್ಟ್ ಮಾಡಿದ್ಮೇಲೆ ಫೈನಲೈಸ್ ಮಾಡ್ಬಿಡಬೇಕು, 75% ಆದ್ರೂ ಮಾಡ್ಬಿಡಬೇಕು. ಆಮೇಲೆ ಎಷ್ಟು ಈಗೇನು ತೆಲಂಗಾಣದ ಹೇಳಿದಾಗೆ 2026 ಆ ಥರ ಜನಗಣತಿ ಮಾಡಿದಾಗ ಆಗಬೇಕಾದ್ರೆ ಸರಿಪಡಿಸ್ಕೊಳ್ಳಿ, ನಾವು ಮಾಡೋದಾದ್ರೂ ನಾವು ಕರೆಕ್ಟಾಗಿ ಮಾಡ್ಬಿಡ ಅಂತ ಹೇಳಿ ಇವರು ಸಾಕಷ್ಟು ಎಲ್ಲ ಕುತ್ಕೊಂಡು ಕೂಲಾಗಿ. ಬೇರೆ ನಾಯಕರೆಲ್ಲ ಅದಕ್ಕೆಲ್ಲ ಹೊಂದಾಣಿಕೆ ಇದ್ದಾರೆ, ಯಾರೋ ಅದು ಅಪೋಸ್ ಮಾಡ್ತಾ ಇಲ್ಲ. ಇವರೇನು CM ಕುರ್ಚಿ ಕಿತ್ತಾಡೋದು ಬಿಟ್ರೆ ಇದು ಮೀಸಲಾತಿದೇನೋ ಅವ್ರಿಗೇನು ಅಭ್ಯಂತರಗಳು ಇಲ್ಲ. ಅದು ಇಲ್ಲಿ ಇವರೇ ಸರಿಪಡಿಸ್ಬೇಕು. ಆಂಜನೇಯವರು, ಕೆ.ಎಚ್. ಮುನಿಯಪ್ಪರು, ಸಿಂಹದೇವರು ಇವರೇ ಸರಿಪಡಿಸ್ಕೊಂಡ್ರೆ ಇದು ಗಾಟ್ ಇಟ್ ಸರ್. ಮಾತಾಡ್ತೀನಿ ಡೀಟೇಲ್ ಆಗಿ. ಒಳ ಮೀಸಲಾತಿ ಜಾರಿಗೆ ಏನಾದರೂ ಗೊಂದಲ ಇದೆಯಾ ಅನ್ನುವಂಥ ಸಹಜ ಪ್ರಶ್ನೆ ಮೂಡುತ್ತೆ. ನಾಗೇಂದ್ರ ಅವರೇ, ಈ ಜಾರಿಗೆ ತರಬೇಕು ಅನ್ನೋದಾದರೆ ಗೊಂದಲಗಳೇನಾದರೂ ಇದೆ? ಯಾಕೆಂದರೆ ಕೇವಲ ಮೀಟಿಂಗ್ಗಳು ಮಾಡಿದ್ರೆ ಪ್ರಯೋಜನ ಇಲ್ಲ. ಜಾರಿಗೆ ತರಬೇಕು ಅಂದರೆ ಅಫ್ಕೋರ್ಸ್ ಮೀಟಿಂಗ್ ಆಗಬೇಕು, ಬಟ್ ಇದು ತುಂಬ ವಿಳಂಬ ಆಗಿದೆ. ಈಗ 1.25 ವರ್ಷ 2 ವರ್ಷದ ಹತ್ತತ್ರ ಬಂತು. ಇಷ್ಟೊತ್ತಿಗೆ ಅವಕಾಶ ಇತ್ತು, ಆದರೂ ಮಾಡಿಲ್ಲ ಅಂದರೆ ನಿಮ್ಗೇನಾದರೂ ಇದರಲ್ಲಿ ಹಿಡನ್ ಅಜೆಂಡಾ ಕಾಣ್ತಾ ಇದೆಯಾ? ಇಲ್ಲ, ಇದು ಸತ್ಯವೇ ಕಾಣ್ತಾ ಇದೆ ಮೇಡಮ್. ಇವತ್ತೇನೇದು ಸನ್ಮಾನ್ಯ ಸಿದ್ದರಾಮಯ್ಯವರು ಅಹಿಂದ ನಾಯಕ ಅಂದ್ಕೊಂಡು, ದಲಿತ ಪರ ಅಂತ ಹೇಳ್ಕೊಂಡು ಪ್ರಚಾರ ಮಾಡಿಕೊಂಡು ಅನುಷ್ಠಾನ ಮಾಡ್ತೀವಿ, ಒಳ ಮೀಸಲಾತಿ ನಾವು ಜಾರಿಗೆ ತರ್ತೀವಿ, ಮೊದಲಾಗಿ ಅದನ್ನೇ ಅನುಷ್ಠಾನ ತರೋದು ಅಂತ ಹೇಳಿದರು. ಇವತ್ತೇನು ಮಾಡೋ, ಅವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು, ಏನು 2,70,000 ಬ್ಯಾಕ್ಲಾಗ್ ಉದ್ಯೋಗಗಳಿದಾವರ ಸರ್ಕಾರದಲ್ಲಿ, ಅದನ್ನ ಯಾವುದೇ ಕಾರಣಕ್ಕೂ ನಾವು ಭರ್ತಿ ಮಾಡಲ್ಲ. ಒಳ ಮೀಸಲಾತಿ ಜಾರಿ ಆದ ಮೇಲೆ ನಾವು ಆ ಒಂದು ಬ್ಯಾಕ್ಲಾಗ್ ಉದ್ಯೋಗಗಳನ್ನ ಭರ್ತಿ ಮಾಡ್ತೀವಿ ಅಂತ ಸ್ವತಃ ಸಿದ್ದರಾಮಯ್ಯ ಅವರೇ ಈ ಮಾತನ್ನ ಹೇಳಿದ್ರು. ಸೊ ನಾವು ಅದೇ ಸಮುದಾಯ ಜನದ ಎಲ್ಲರೂ ನಂಬ್ಕೊಂಡಿದ್ರು, ಹೌದು ಸಿದ್ದರಾಮಯ್ಯ ನಡೆದಂತೆ ನುಡಿಯುತ್ತಾರೆ ಅಂತ ಹೇಳಿ ನಂಬ್ಕೊಂಡಿದ್ರು. ಇವತ್ತೇನ್ ಮಾಡಕ್ ಹೋಗ್ತಾ ಇದಾರೆ, ಒಳಗಿನಲ್ಲೇ ಮಹದೇವಪ್ಪ ಅವರು, ಸಚಿವರು ಮಹದೇವಪ್ಪ ಅವರು ಬ್ಯಾಕ್ಲಾಗ್ ಉದ್ಯೋಗಗಳನ್ನ ಭರ್ತಿ ಮಾಡೋಣ, ಒಳ ಮೀಸಲಾತಿ ಹೋರಾಟ ಮಾಡೋದು ಮಾಡ್ತಾನೆ ಇರಲಿ, ಇಲ್ಲಿ ಬ್ಯಾಕ್ಲಾಗ್ ಉದ್ಯೋಗಗಳನ್ನ ಭರ್ತಿ ಮಾಡೋಣ ಅಂತೇಳಿ ಆ ಒಂದು ಸಿದ್ಧಾಂತಕ್ಕೆ ಕೈ ಹಾಕಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರು ಹೇಳಿದ ಮಾತೆಲ್ಲೋ ಇತ್ತೊಳಗೆ ಬ್ಯಾಕ್ಲಾಗ್ ಉದ್ಯೋಗಗಳು ತುಂಬಾ ಅರ್ಹತೆ ಅರ್ಜೆಂಟ್ ಏನಿದೆ. ಇವತ್ತೇನಾದ್ರೂ ಬ್ಯಾಕ್ಲಾಗ್ ಉದ್ಯೋಗಗಳು ತುಂಬಿದ್ರಂದ್ರೆ ಅಲ್ಲಿ ಎಷ್ಟು ಸಮುದಾಯಗಳು ಗಣ್ಯ ಆಗುತ್ತೆ. ಇವತ್ತಲ್ಲಿ ಬಲಿಷ್ಠ ಇರೋಂಥ ಶೈಕ್ಷಣಿಕ ಮುಂದೆ ಇರೋಂಥವ್ರಿಗೆ ಅಲ್ಲಿ ಉದ್ಯೋಗಗಳು ಜಾಸ್ತಿ ಆಗುತ್ತೆ, ಆರ್ಥಿಕವಾಗಿ ಸಬಲರಾಗಿರೋರಿಗೆ ಅಲ್ಲಿ ಉದ್ಯೋಗಗಳು ಜಾಸ್ತಿ ಆಗುತ್ತೆ. ಏನು ಹಾಗೆ ಉದ್ಯಮಿಗಳು ಏನಿದ್ದಾರೆ ಅಲ್ಲಿ ಅವ್ರಿಗೆ ಅಲ್ಲಿ ಉದ್ಯೋಗಗಳು ಜಾಸ್ತಿ ಆಗುತ್ತವೆ. ಇಲ್ಲಿ ಮೂಲತಃ ಬೇಸಿಕ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೂಡ ಅಕ್ಷರ ಇಲ್ದಂತ ಜನಗಳು ಎಷ್ಟೋ ಜನಾಂಗ ಇದ್ದಾವೆ. ಇವತ್ತು SSLC
PUC ಮತ್ತೆ ಏನು ಒಂದು ಡಿಗ್ರಿ ಮಾಡ್ಕೊಂಡು ಇವತ್ತು ಏನು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಮೀಸಲಾತಿ ಅಂದೇನು, ಎಲ್ಲಿ ನಮ್ಗೆ ಸಿಗುತ್ತೆ, ಎಲ್ಲಿ ನಮ್ಮ ಸವಲತ್ತು ಇದಾವೆ, ಎಲ್ಲಿ ನಮ್ಗೆ ಬ್ಯಾದ್ಲೋಗ್ ಉದ್ಯೋಗ ಎಲ್ಲಿ ಅಪ್ಲಿಕೇಶನ್ ಅಂತ ಇನ್ನೂ ಮಾಹಿತಿನೇ ಇಲ್ಲ. ಆ ಮಾಹಿತಿ ಕೊರತೆ ಇದೆ ಇವತ್ತು ರಾಜ್ಯದ ಆ ಒಂದು ಸಮುದಾಯದ ಜನಾಂಗಕ್ಕೆ. ಇವತ್ತು ಇವರು ಒಳ ಮೀಸಲಾತಿ ತಂದಾಗ ಅಟ್ಲೀಸ್ಟ್ ಒಂದು ರಿಸರ್ವೇಷನ್ ಒಳ ಮೀಸಲಾತಿ ಈ ಒಂದು ಎಡಗೈ ಸಮುದಾಯ ಬಲಗೈ ಸಮುದಾಯ ಅಂತ ಏನು ಪಂಗಡಗಳು ಉಪಜಾತಿಗಳು 108 ಇದಾವಲ್ಲ ಆ ಜಾತಿಗಳಿಗೆ ಸೀಮಿತ ಆಗುತ್ತೆ. ಆ ಸೀಮಿತ ಆಗಿದಾಗ ಆ ಜಾತಿಗಳು ಅದರ ಒಂದು ಸದುಪಯೋಗ ಪಡ್ಕೊಳ್ತಾರೆ. ಬ್ಯಾಕ್ಲಾಗ್ ಹುದ್ದೆಗಳಿಗೆ ಎಲ್ಲರಿಗೂ ಸರಿಸಮವಾಗಿ ಸಾಮಾಜಿಕವಾಗಿ ಸಿಗ್ಲಿ ಅನ್ನೋದು ಈ ಸಮುದಾಯದ ಒಂದು ಚಿಂತನೆ ಹೊರತು ಇಲ್ಲಿ ಅದರ ಉದ್ದೇಶ ಬಿಟ್ಟು ಇವತ್ತು ಏನ್ ಮಾಡಕ್ ಹೋಗ್ತಾರೆ, ಬ್ಯಾಕ್ಲಾಗ್ ಹುದ್ದೆಗಳನ್ನ ಮೊದಲು ಭರ್ತಿ ಮಾಡ್ಬಿಡೋಣ, ಒಳ ಮೀಸಲಾತಿ ಆಮೇಲೆ ನೋಡ್ಕೋಣ ಅನ್ನೋ ಚಿಂತನೆ ಕೈ ಆಗ್ತದೆ. ಅಲ್ಲ ಇದೆಷ್ಟು ಮಟ್ಟ ಸರಿ, ಸರ್ಕಾರದ ನಡೆ ಎಷ್ಟು ಮಟ್ಟ ಸಮುದಾಯಕ್ಕದು ಅದರಿಂದನೇ ಅಂದ್ರೆ ಇವರು ಸಮುದಾಯನ ಈ ಸಮುದಾಯ ನಿಷ್ಠೆ ಅವರು ಏನು ಬರೀ ವೋಟ್ ಬ್ಯಾಂಕ್ ಅಷ್ಟೇ ಇರಬೇಕು, ವಿದ್ಯಾಭ್ಯಾಸ ಸಿಗಬಾರ್ದು, ಶೈಕ್ಷಣಿಕ ಮುಂದೆ ಆಗಬಾರ್ದು, ಆರ್ಥಿಕವಾಗಿ ಮುಂದೆ ಹೋಗಬಾರ್ದು, ಯಾವುದೇ ಉದ್ಯಮಿಗಳು ಮುಂದೆ ಹೋಗಬಾರ್ದು. ಅದೇ ಅವ ವೋಟ್ ಅಂತ ಜ್ಞಾನ ಬಂದಾಗ ಏನ್ ಮಾಡ್ತಾರೆ, ಯಾರು ವೋಟ್ ಮಾಡ್ಬೇಕಂತ ತೀರ್ಮಾನ ಮಾಡ್ತಾರೆ. ಇವತ್ತು ನೆಕ್ಸ್ಟ್ ಚುನಾವಣೆಗಳು ಹೆಂಗಾಗ್ತಾವಂದ್ರೆ ಈ ಜನಾಂಗದ ಮೇಲೆ ಚುನಾವಣೆ ನಿಂತಿರುತ್ತೆ. ಈ ಜನಾಂಗ ಯಾರು ತೀರ್ಮಾನ ಮಾಡ್ತಾರೋ ಅವರು ರಾಜ್ಯದ CM ಆಗಿ ಕುತ್ಕೊಂತಾರೆ, ಮುಖ್ಯಮಂತ್ರಿ ಆಗುತ್ತೆ. ಆ ಒಂದು ಜ್ಞಾನ ಭಂಡಾರ ಈ ಸಮುದಾಯಕ್ಕೆ ಬರಬಾರ್ದು ಅನ್ನೋ ಒಂದು ದೊಡ್ಡ ಚಿಂತೆಯಲ್ಲೇ ಇವರೇನು ಹೋಗ್ತಾ ಇದಾರಾ? ಹೌದು ಬರ್ತಾ ಇದೆ. ಅದಕ್ಕೆ ಹೋರಾಟಕ್ಕೆ ಇಳಿದಿದ್ದಾರೆ, ಇವತ್ತು ಎಚ್ಚೆತ್ಕೊಂಡಿದ್ದಾರೆ. ಇವತ್ತು ನೋಡಿ ದಲಿತರ ಒಂದು ಯಾವುದೇ ಒಂದು ವಿಚಾರ ತಗೊಳ್ಳಿ ಬರೀ ಹೋರಾಟದೇ ಇರುತ್ತೆ ಹೊರತು ಅವ್ರಿಗೆ ಯಾವುದು ಕೂಡ ಮನ ಇಚ್ಛೆಯಿಂದ ಯಾವ ಸರ್ಕಾರ ಕೂಡ ಅವ್ರ ಪರವಾಗಿ ಕೆಲಸ ಮಾಡಿಲ್ಲ. ಇವತ್ತು ಬರೀ ಹೋರಾಟ. ಇವತ್ತು ಇನ್ನೂ ಹಳ್ಳಿಗಳಲ್ಲಿ ಯಾವ ಮಟ್ಟಿಗಿದೆ ಅಂದ್ರೆ ಇನ್ನ ದೇವಸ್ಥಾನ ಒಳಗಡೆ ಬಿಡಲ್ಲ. ಅವ್ರು ಒಂದು ಕಟಿಂಗ್ ಮಾಡಿಸ್ಕೊಂತಾರೆ ಅಂದ್ರೆ ಕಟಿಂಗ್ ಶಾಪ್ ಆ ಊರಲ್ಲ ಅಕ್ಕಪಕ್ಕ ಯಾರು ಇರಲ್ಲ. ಇವತ್ತು ನಾವು ಸಾಕಷ್ಟು ನೋಡಿದ್ವಿ, ಆ ಬೀದಿಯಲ್ಲಿ ಬಂತಂದ್ರೆ ಆ ಬೀದಿಯಲ್ಲಿ ಬಹಿಷ್ಕಾರ ಹಾಕಿದ್ದಾರೆ. ಇವತ್ತು ಮಿನಿಸ್ಟ್ರು ಸ್ಟೇಟ್ಮೆಂಟ್ ನೋಡಿದ್ವಿ, ನಾರಾಯಣಸ್ವಾಮಿ ಸ್ಟೇಟ್ಮೆಂಟ್ ನೋಡಿದ್ವಿ, ಪರಮೇಶ್ವರ್ ಸ್ಟೇಟ್ಮೆಂಟ್ ನೋಡಿದ್ವಿ, AC DC ಕೊಟ್ಟು ಹೋಗಿ ಅವ್ರನ್ನ ಸಂಧಾನ ಮಾಡೋದು ನೋಡಿದ್ವಿ. ಸಾಕಷ್ಟು ವಿಚಾರಗಳು ಇನ್ನೂ ಜೀವಂತವಾಗಿ ಇದ್ದಾವೆ. ಇನ್ನೂ ಎಚ್ಚೆತ್ಕೊಂಡಿಲ್ಲ ಈ ಸರ್ಕಾರ. ಇನ್ನೂ ಯಾಕೆ ವಿಳಂಬ ಮಾಡ್ತಾ ಇದೆ? ದತ್ತಾಂಶ ತೆಗೆಯೋದು ಏನು ಅಜೆಂಡಾ ಏನಿದು? ಏನು ದೊಡ್ಡ ರಾಕೆಟ್ ಸೈನ್ಸ್ ಒಂದು ಅಜೆಂಡಾ? ದತ್ತಾಂಶ ತೆಗೆಯೋದು ರಾಜ್ಯದಲ್ಲಿ ಒಂದು ಕಾಲು ಕೋಟಿ ಜನಸಂಖ್ಯೆ ಇರ್ಬೋದು, ಅದು ದತ್ತಾಂಶ ತೆಗೆಯಕ್ಕೆ ಯಾಕೆ ಇವ್ರು ಇಷ್ಟೊಂದು ವಿಳಂಬ ಮಾಡ್ತಾ ಇದ್ದಾರೆ? ರಾಕೆಟ್ ಸೈನ್ಸಾ? ನಮ್ಮಲ್ಲಿ ಅಂತ ತಂತ್ರಜ್ಞಾನ ಇಲ್ವಾ? ನಾವು ಇನ್ನ 5G 6G ಇವತ್ತು ಯೂಸ್ ಮಾಡ್ತಾ ಇದೀವಿ. ಮೊಬೈಲ್ ತಂತ್ರಾಂಶಗಳು ಇವತ್ತು ನಾವು ತಾಂತ್ರಿಕವಾಗಿ ಹೇಗಿದ್ದೀವಿ ಅಂದ್ರೆ 5G 6G ಅನ್ನೋ ಒಂದು ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಇರುವಂತ ಸರ್ಕಾರಗಳು ಇವತ್ತು ITBTಯಲ್ಲಿ ಅಡ್ವಾಂಟೇಜ್ ಆಗಿರುವಂತ ಸರ್ಕಾರ ಇವತ್ತು 1.25 ಕೋಟಿ ಜನಸಂಖ್ಯೆ ಇರುವಂತವ್ರು ದತ್ತಾಂಶ ತೆಗೆಯಕ್ಕೆ ಇವತ್ತು ಆಗ್ತಾ ಇದ್ರೆ ನಾಚಿಕೆಗೇಡಬೇಕು. ಇವತ್ತು ಆ ಸಮುದಾಯಕ್ಕೆ ದೊಡ್ಡ ಅಪಮಾನ ಮತ್ತೆ ಅನ್ಯಾಯ ಮಾಡ್ತಾ ಇರೋದು ರಾಜ್ಯ ಸರ್ಕಾರನೇ. ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ಬೇಕಾ? ಅವ್ರ ಹಕ್ಕನ್ನು ಪಡೆಯೋಕೆ ಬೀದಿಗೋಸ್ಕರ ಇಳಿದು ಹೋರಾಟ ಮಾಡ್ಬೇಕಾ? ಈ ಸರ್ವೆ ಕೂಡ ಪ್ರಾಮಾಣಿಕವಾಗಿ ಆಗ್ಬೇಕಲ್ಲ, ಅದ್ರ ಬಗ್ಗೆ ಏನಂತೀರಿ? ಹೌದು, ಬಂದು ಎಷ್ಟು ವರ್ಷದಿಂದ ಹೋರಾಟ ಆಗ್ತದೆ? ಹತ್ತತ್ರ ಇದು ನಮ್ಮ ಸ್ನೇಹಿತರು ಹೇಳ್ದಂಗೆ 30-40 ವರ್ಷದಿಂದ ಹೋರಾಟ ಆಗ್ತಾ ಇದೆ. 1.25 ಕೋಟಿ ಜನಸಂಖ್ಯೆ ದತ್ತಾಂಶ ತೆಗೆಯಕ್ಕೆ ಇಷ್ಟೊಂದು ದೊಡ್ಡ ಎಷ್ಟು ಅಧಿಕಾರಿಗಳಿದ್ದಾರೆ, ಎಷ್ಟು ಸರ್ಕಾರಿ ಇಲಾಖೆಗಳಿದಾವೆ, ಎಷ್ಟು ಒಂದು ಸರ್ವೆ ಮಾಡೋ ರಿಪೋರ್ಟ್ಗಳು ಇವ್ರ ಹತ್ರ ಇದಾವೆ, ಜನಗಣತಿ ಪ್ರಕಾರ ಮಾಡಿದ್ದಾರೆ. ಎಲ್ಲಾ ಸರ್ವೆ ರಿಪೋರ್ಟ್ ಇದ್ರೆ ಕೂಡ ಇವರು ಏನೋ ಒಂದು ಹೇಳ್ಬೇಕು, ಸಿಸ್ಟಮ್ ಮಾಡ್ಬೇಕಷ್ಟೇ. ಅಲ್ಲೊಂದು ಡಿವೈಡ್ ಅಂಡ್ ರೂಲ್ ಮಾಡ್ಬೇಕು. ಅವ್ರು ಕೊಟ್ರೆ ಅವ್ರು ಜಾಸ್ತಿ ಆಗುತ್ತೆ, ಇವ್ರು ಕೊಟ್ರೆ ಇವ್ರು ಜಾಸ್ತಿ ಆಗುತ್ತೆ. ನಾವು ಸರಿಯಾದ ದತ್ತಾಂಶ ತರಿಸ್ಬೇಕು. ಅವ್ರ ವರದಿ ಸರಿ ಇಲ್ಲ, ಇವ್ರ ವರದಿ ಸರಿ ಇಲ್ಲ, ನಾವೇ ಒಂದು ವರದಿ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಇನ್ನ ಪೋಸ್ಟ್ಪೋನ್ ಮಾಡ್ಕೊಂಡು ಇವರು ಚುನಾವಣೆಗಳಿಗೆ ಹೋಗ್ತಾರೆ ಹೊರತು ಯಾವುದೇ ರೀತಿಯಲ್ಲಿ ಇಲ್ಲಿ ಗ್ಯಾರಂಟಿ ಇಲ್ಲ. ಇವರು ಈ ಒಂದು ಅನುಷ್ಠಾನ ಮಾಡ್ತಾರೆ, ಒಳ ಮೀಸಲಾತಿ ಅನುಷ್ಠಾನ ಮಾಡ್ತಿದ್ದ ಸಿದ್ದರಾಮಯ್ಯನಾಗಲಿ ಸರ್ಕಾರದಾಗಲಿ ಜನ ಆಗ್ಲಾಗಲೇ ಇನ್ನು ನಿರಾಸೆ ಆಗಿದ್ದಾರೆ. ಅದಕ್ಕೆ ಅದು ಬೀದಿಲಿ ಹೋರಾಟಗಳು ಮಾಡ್ತಾರೆ. ಇನ್ನು ಸರ್ಕಾರ ಎಚ್ಚೆತ್ಕೊಂಡು ಮಾಡ್ಕೊಳ್ಳಲ್ಲ. ಈ ಕೂಡಲೇ ಇವರು ಬ್ಯಾಕ್ಲಾಗ್ ಹುದ್ದೆಗಳಿಗೆ ಏನಾದರೂ ಕೈ ಹಾಕ್ಬಾರ್ದು. ಬ್ಯಾಕ್ಲಾಗ್ ಹುದ್ದೆಗಳು ಕೈ ಹಾಕಿದ್ರೆ ಆ ಸಮುದಾಯಕ್ಕೆ ಪೂರ್ತಿಯಾಗಿ ಇವರು ಅನ್ಯಾಯ ಮಾಡ್ದಂಗೆ ಆಗ್ಬಿಡುತ್ತೆ. ಯಾಕಂದರೆ ಒಳ ಮೀಸಲಾತಿ ಆದಾಗ ಅವರವರ ಒಂದು ಏನು ರಿಸರ್ವೇಷನಲ್ಲಿ ಏನು ಸಿಗುತ್ತೋ, ಏನೋ ಒಂದು ಪರ್ಸೆಂಟೇಜ್ ಆಫ್ ದಿ ಹುದ್ದೆಗಳು ಸಿಗಬೇಕು, ಆ ಎಲ್ಲ ಸಮುದಾಯಕ್ಕೆ ಸಿಗುತ್ತೆ. ಅದು ಸಾಮಾಜಿಕ ನ್ಯಾಯವಾಗಿರುತ್ತೆ. ಅದನ್ನ ಬಿಟ್ಟು ಇವರೇನಾದರೂ ಒಳ ಮೀಸಲಾತಿ ಮಾಡಕ್ ಮುಂಚೆನೆ ಬ್ಯಾಕ್ಲಾಗ್ ಹುದ್ದೆ ತುಂಬಿದ್ರೆ ತೀರಾ ಅನ್ಯಾಯ ಆಗುತ್ತೆ ಆ ಸಮುದಾಯಗಳಿಗೆ. ಅದಕ್ಕೆ ಯಾರು ಕಾರಣಕರ್ತಂದ್ರೆ ಇದೇ ಸರ್ಕಾರ ಮತ್ತೆ ಅದೇ ಸಮುದಾಯದ ಲೀಡರ್ಗಳೇ ಕಾರಣ ಆಗಿರ್ತಾರೆ. ಸಮುದಾಯಕ್ಕೆ ಏನಾದ್ರು ಅನ್ಯಾಯ ಆಯ್ತಂದ್ರೆ. ರೈಟ್. ಮುನೇಂದ್ರ ಅವರೇ, ಒಳ ಮೀಸಲಾತಿ ನಮ್ಮ ಬದ್ಧತೆ, HC ಮಹದೇವಪ್ಪನವರ ಸ್ಟೇಟ್ಮೆಂಟು. ಮೀಸಲಾತಿ ಬಗ್ಗೆ ಯಾವುದೇ ರೀತಿಯ ಗೊಂದಲ ಇಲ್ಲ. Dr. G. ಪರಮೇಶ್ವರ್ ಗೃಹ ಸಚಿವರು ಹೇಳಿರೋದು ಜಾರಿಗೆ ಅಭ್ಯಂತರವೇ ಇಲ್ಲ, ಆದರೆ ಜಾರಿಗೆ ಬರೋದಿಲ್ಲ. ಹೆಂಗಿದು? ಈಗಷ್ಟೇ ನಮ್ಮ ಸ್ನೇಹಿತರನ್ನ ನೀವು ಒಂದು ಕ್ವಶನ್ ಕೇಳಿದ್ರಿ, ಏನಾದರೂ ತೊಡಕುಗಳಿದೆಯಾ ಅಂತ. ಕಾನೂನಲ್ಲಿ ಒಂದು ಸಣ್ಣ ತೊಡಕಿತ್ತು. ಆ ತೊಡಕು ನಿವಾರಣೆ ಆಗಿ ಆಗಸ್ಟ್ 1, 1924 ನಮ್ಮ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ದೇವ್ರು ಕೊಟ್ರೆ ಈಗ ಪೂಜಾರಿ ಕೊಡ್ತಿಲ್ಲ. ಏನಂತ ಕೊಟ್ಟಿದೆ? ಇದರಲ್ಲಿ ಕಾನೂನಿನ ತೊಡಕು ಯಾವುದೂ ಇಲ್ಲ. ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಸಂಪೂರ್ಣ ಅಧಿಕಾರ ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದು. ಸಾಂವಿಧಾನಿಕವಾಗಿ ಅಲ್ಲಿ ಯಾವುದೇ ರೀತಿ ತೊಡಕಿಲ್ಲ ಅನ್ನೋದು ಒಂದು ಕಾನೂನಿನ ತೊಡಕಿತ್ತು. ಮತ್ತೆ ನಮ್ಮ ವಕೀಲ್ ಸಾಹೇಬರು ಹೇಳ್ತಿದ್ರು ಎಂಪಿರಿಕಲ್ ಡೇಟಾ ಇಲ್ಲ ಅಂತ. ಯಾಕಿಲ್ಲ? ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿನ ತೆಗೆದು ನೋಡಿ, ಎಂಪಿರಿಕಲ್ ಡಾಟಾ ಇದೆ. ಸೆಕೆಂಡು. ಥರ್ಡ್ ಒನ್ನು, ಇಲ್ಲಿ ಇನ್ನೊಂದಷ್ಟು ಈ ರಾಜಕೀಯ ಕುತಂತ್ರಿಗಳು ಯಾವ ರೀತಿ ಎಲ್ಲ ಸಮುದಾಯಗಳಲ್ಲಿ ಒಂದು ಒಡಕನ್ನು ಉಂಟು ಮಾಡ್ತಾರೆ ಅಂದರೆ,
ಒಂದಷ್ಟು ಸಮುದಾಯಗಳನ್ನು ಕೈ ಬಿಡುವಂಥ ಸಾಧ್ಯತೆಗಳಿದೆ ಅಂತ ಗಾಳಿಯಲ್ಲಿ ಗುಂಡೊಡಿತಾ ಇದ್ದಾರೆ. ಯಾವ್ದ್ಯಾವುದು ಆತಂಕ ಸೃಷ್ಟಿ ಮಾಡೋದು, ಕೊರಮ, ಕೊರ್ಚ, ಬೋವಿ, ಲಂಬಾಣಿ, ಇನ್ನಿತರ ಅಲೆಮಾರಿ ಬುಡಕಟ್ಟು ಜನಾಂಗದವ್ರನ್ನೆಲ್ಲ ಕೈ ಬಿಡ್ತಾರೆ ಅನ್ನೋ ಒಂದು ರಾಜಕೀಯ ಕುತಂತ್ರ ನಡೀತಾ ಇದೆ. ಇವಿಷ್ಟು ತೊಡಕುಗಳಿದೆ. ಆದರೆ ಇಲ್ಲಿ ಯಾರನ್ನು ಕೈ ಬಿಡುವಂಥ ಪರಿಸ್ಥಿತಿ ಪ್ರಶ್ನೆನೇ ಇಲ್ಲ. ಕಾನೂನಲ್ಲಿ ತೊಡಕಿದ್ದದನ್ನು ಸುಪ್ರೀಂ ಕೋರ್ಟು ಕ್ಲಿಯರ್ ಕಟ್ ಆಗಿ ಮಾಡಿದೆ. ಎಂಪಿರಿಕಲ್ ಡೇಟಾ ಇದೆ, ಎಲ್ಲ ಇದೆ. ನಿಜವಾಗಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೇನಾದರೂ ದಲಿತರ ಪರ ನಿಜವಾಗಲೂ ಕಾಳಜಿ ಅನ್ನೋದಿದ್ದರೆ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು. ಅವರು ವಿಳಂಬ ಮಾಡಿದ್ರೆ ಅಥವಾ ಇನ್ನೂ ಏನಾದರೂ ಕಾಲಹರಣ ಮಾಡ್ಕೊಂಡೋದ್ರೆ ಅವರನ್ನು ದಲಿತ ರಾಮಯ್ಯ ಅಂತ ಕರೀತಾರೆ. ಆದರೆ ದಲಿತ ವಿರೋಧಿ ರಾಮಯ್ಯ ಅಂತ ಕರಿಬೇಕಾಗುತ್ತೆ. ಆ ದಿನ ಏನು ದೂರ ಇಲ್ಲ ಹಂಗಾರೆ? ಖಂಡಿತವಾಗ್ಲೂ ದೂರ ಇಲ್ಲ. ಈಗಷ್ಟೇ ನಾವು ಮಾತಾಡ್ತಾ ಇದ್ದಾಗ ಬೈ ಎಲೆಕ್ಷನ್ ವಿಚಾರ ಬಂದಾಗ ಇಮ್ಮಿಡಿಯೇಟಾಗಿ ನಾಗಮೋಹನ್ ದಾಸ್ ಅವರನ್ನು ಆಯೋಗನ ಸೃಷ್ಟಿ ಮಾಡಿದ್ರು. ಯಾಕೆ ಮಾಡಿದ್ರು? ಪ್ರಣಾಳಿಕೆಯಲ್ಲಿ ಏನಕ್ಕೆ ಕೊಡಬೇಕಾಗಿತ್ತು? ಹಾಗಾದರೆ ಪ್ರಣಾಳಿಕೆಯಲ್ಲಿ ಕೊಡೋ ಹಂಗಿದ್ರೆ ಮಾಡಬೇಕು. ಓಕೆ, ಇದೆಲ್ಲ ಬರೀ ಕಾಲಹರಣ ಮಾಡ್ತಾ ಇದ್ದಾರೆ. ಇವತ್ತು ಇದಾಯಿತು, ಇವತ್ತು ಏನು ಸಾಕಷ್ಟು ಹೋರಾಟಗಳು, ಬೆತ್ತಲೆ ಪಾದಯಾತ್ರೆಗಳು, 33 ದಶಕಗಳಿಂದ ದಲಿತರ ಒಂದು ಪ್ರಾಣ ತ್ಯಾಗಗಳು, ಬಲಿದಾನಗಳು ಎಲ್ಲ ಮುಗ್ದಿದೆ. ಆದರೂ ಈ ನಾಟಕಗಳೇನಕ್ಕೆ? ನಿಜವಾಗ್ಲೂ ಇವರು ಮಾಡಬೇಕು ಅನ್ನೋದಿದ್ರೆ ಎವ್ರಿಥಿಂಗ್ ಇಸ್ ಕ್ಲಿಯರ್. ಎಲ್ಲೂ ಡೌಟ್ಸ್ ಇಲ್ಲ, ಎಲ್ಲೂ ತೊಡಕುಗಳಿಲ್ಲ, ಕಾನೂನು ತೊಡಕುಗಳಿಲ್ಲ, ಏನೂ ಇಲ್ಲ. ಇವ್ರಿಗೆ ಮಾಡ್ಬೇಕನ್ನೋ ಇಲ್ವೇ ಇಲ್ಲ. ಬರೀ ದಲಿತರನ್ನ ನೀವು ಹೇಳ್ದಂಗೆ ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಬಂದ್ರಿ ನೀವು, ಬರೀ ವೋಟ್ ಬ್ಯಾಂಕ್ಗೆ ಮಾತ್ರ ಸೀಮಿತ ಮಾಡಿದ್ದಾರೆ. ದಲಿತರು ಎಸ್ಪೆಷಲಿ ಮಾದಿಗ ಜನಾಂಗದವರು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲಿ ಉದ್ಧಾರ ಆಗ್ತಾರೋ ಅನ್ನೋ ಭಯ ಕಾಡ್ತಾ ಇದೆ. ಇವರೇನಾದ್ರೂ ಇದೇ ರೀತಿ ಮುಂದುವರಿತಾ ಹೋಗ್ತಾ ಇದ್ರೆ ಪ್ರತಿಯೊಬ್ಬ ರಾಜ್ಯದ ಪ್ರತಿಯೊಬ್ಬ ಏನು ಶೋಷಿತ ವರ್ಗ ಇದೆಯಲ್ಲ, ಮಾದಿಗ ಜನಾಂಗ, ಇನ್ನಿತರ ಜನಾಂಗಗಳು, ಇವರನ್ನ ದಲಿತ ವಿರೋಧಿ ರಾಮಯ್ಯ ಅಂತ ಕರೆಯುವಂಥ ದಿನ ಬಹಳ ಹತ್ರನೇ ಇದೆ. ರೈಟ್, ಗೊತ್ತಾಯ್ತು. ಲೋಹಿತ್ ಅವರೇ, ಈ ಮೀಸಲಾತಿ ಅನ್ನೋದು ಎಲೆಕ್ಷನ್ಗಷ್ಟೇ ಸೀಮಿತವಾಗಿದೆಯಾ ಅನ್ನೋದು ನನ್ನ ಪ್ರಶ್ನೆ. ಅಟ್ ದ ಸೇಮ್ ಟೈಮ್ ಕರ್ನಾಟಕ ಕಾಂಗ್ರೆಸ್ ಅಂದಾಗ ಬಹಳಷ್ಟು ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದೆ. CM ಗಾದಿ ಕುರಿತಂತೆ, ಸಂಪುಟ ಪುನಾರಚನೆ ಕುರಿತಂತೆ, KPCC ಅಧ್ಯಕ್ಷ ಸ್ಥಾನಕ್ಕೂ ಮಾತಾಡ್ತಿದ್ದಾರೆ. ಈಗ ಹೊಸ್ತು ಸಾಧನದಲ್ಲಿ ಚರ್ಚೆ ಮಾಡಂಗಾಯ್ತು, ಹನಿ ಟ್ರ್ಯಾಪ್ ಅದನ್ನು ಮಾತಾಡ್ತಿದ್ದಾರೆ. ಇದೆಲ್ಲದ್ರ ನಡುವೆ ಅಯ್ಯೋ ನಮಗೆ ದಲಿತರ ಬಗ್ಗೆ ಕಾಳಜಿ ಇದೆ, ನಾವು ಒಳ ಮೀಸಲಾತಿ ಬಗ್ಗೆ ಒಂದು ಕಠಿಣ ನಿರ್ಧಾರಕ್ಕೆ ಬರ್ತೀವಿ ಅನ್ನೋ ಆ ಶ್ರದ್ಧೆ, ಆ ಜನರ ಮೇಲಿನ ಕಾಳಜಿಯನ್ನು ಕ್ಯಾನ್ ವಿ ಎಕ್ಸ್ಪೆಕ್ಟ್? ನಾಟ್ ಎಟ್ ಆಲ್, ಬಿಕಾಸ್ ಫ್ರಮ್ ದ ಬಿಗಿನಿಂಗ್ ಅವರ ಮನಸ್ಥಿತಿನೇ ದಲಿತ ವಿರೋಧಿ, ಶೋಷಿತರ ಒಂದು ತಳ ಸಮುದಾಯಗಳ ವಿರೋಧಿ, ಅಥವಾ ಅವ್ರನ್ನ ತುಳ್ಕೊಂಡು ಆಳಬೇಕು, ರಾಜ್ಯಭಾರ ಮಾಡಬೇಕು ಅನ್ನೋ ಮನಸ್ಥಿತಿ. ಈ ಸ್ಟೇಟ್ಮೆಂಟೇ ನನಗೆ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಅಂತ ಉದಾಹರಣೆ ಕೊಡ್ತೀನಿ ನಿಮಗೆ. ನೋಡಿ, ಸ್ವತಂತ್ರ ಭಾರತ ಕಾನ್ಸ್ಟಿಟ್ಯೂಷನ್ ಬಂದ್ಮೇಲೆ ಈ ಸಮುದಾಯಗಳಿಗೆ ಅಂಬೇಡ್ಕರ್ ಇದ್ದ ಸಂದರ್ಭದಲ್ಲಿ ಏನಾದರೂ ಮಾಡಿ ಈ ಸಮುದಾಯಗಳಿಗೆ ಆದ್ಯತೆ, ಪ್ರಾತಿನಿಧ್ಯತೆ ಕೊಡಬೇಕು ಅಂತೇಳಿ ಚಿಂತನೆ ನಡೆದಿತ್ತು. ನೆಹರು ಅವರು ಆಡಳಿತ ನಡೆಸ್ತಾರೆ. ಬಹುತೇಕ ಅವ್ರ ಮಗಳು ಇಂದಿರಾ ಗಾಂಧಿ ಅವರು, ನೆಹರು ಅವರು ಸುದೀರ್ಘವಾಗಿ 30 ವರ್ಷ ಆಡಳಿತ ನಡೆದ 1975 ತನಕ ಮೇಡಮ್ ಈ ಸಮುದಾಯಕ್ಕೆ ವಿಶೇಷವಾಗಿ ಏನಾದರೂ ಒಂದು ಕಾರ್ಯಕ್ರಮ, ಯೋಜನೆ ತರಬೇಕು ಅನ್ನೋ ಚಿಂತನೆಲ್ಲ ಯಾವುದು ಕೊಡ್ಲೇ ಇಲ್ಲ. 30 ವರ್ಷ ಕೊಡ್ಲೇ ಇಲ್ಲ. 1975ಕ್ಕೆ ಪ್ರಪ್ರಥಮ ಬಾರಿಗೆ ಏನು RK ನಾರಾಯಣನ್ ಅವರು, ನಮ್ಮ ಮಾಜಿ ರಾಷ್ಟ್ರಪತಿ ಇದ್ದಾರೆ, ಅವರು ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಆದಂತ ಸಂದರ್ಭದಲ್ಲಿ ಈ ಸಮುದಾಯ ಏನಾದ್ರು ವಿಶೇಷವಾಗಿ ಕೊಡಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡಿದಾಗ ಅವಾಗ ಅಲ್ಲಿ ಬಂದಂತದ್ದು SC ST TSP ಕಾಯ್ದೆ. ಅದಾದ್ಮೇಲೆ ವಿವಿಧ ರಾಜ್ಯಗಳಿಗೂ ವರ್ಗೀಕರಣ ಆಯ್ತು. ಇದಾದ್ಮೇಲೆ ಈಗ ಅಷ್ಟೊಂದೆಲ್ಲ ಮತ್ತೆ ಹಿಂದೆ ಹೋಗೋದು ಬೇಡ. ಅದಾದ್ಮೇಲೆ 2 ವರ್ಷ ಆದ್ಮೇಲೆ ಒಂದು ಈ ಸಮುದಾಯಗಳಿಗೆ ಒಂದು ಕಾಯ್ದೆ ಅವರೇ ಮಾಡ್ತಾರೆ. ತದನಂತರ ಯಾವುದೂ ಸಹ ಅನುಷ್ಠಾನ ಆಗಲ್ಲ, ಯೋಜನೆ ಜಾರಿ ಆಗಲ್ಲ. ಆದಂತ ಏನು ಸಿದ್ದರಾಮಯ್ಯ ಅವರು ನಾನ್ ತಂದೆ SC ST TSP ಅಂತ ಉದಾಹರಣೆ ನಿಮಗೆ ಕೊಡ್ತಾ ಇದ್ದೇನೆ. ಏನು SC ST TSP 2014ರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮಂಡನೆ ಆಯ್ತು. ಈಗ ಕಳೆದ 3 ವರ್ಷ ಮುಂಚೆ ಇತ್ತು ಮೇಡಮ್, ನೀವು ಹೇಳ್ದಂಗೆ ಸಿದ್ದರಾಮಯ್ಯ ಅವರು ಸ್ವಲ್ಪ ಕಾಳಜಿ ಕಳಕಳಿ ಇತ್ತು. ಇತ್ತೀಚೆಗೆ CM ಆದ್ಮೇಲೆ ಅವರಿಗೆ ಅದು ಆ ಬದ್ಧತೆ ಇಲ್ಲ. ಅವರಿಗೆ ಅರ್ಥ ಆಗುತ್ತೆ ಈ ಸಮುದಾಯಗಳಿಗೆ, ಧ್ವನಿ ಇಲ್ಲದಂತ ಸಮುದಾಯಗಳು, ಶೋಷಿತರು, ಇವ್ರಿಗೆ ಏನು 4 ದಿನ ಪ್ರತಿಭಟನೆ ಮಾಡ್ತಾರೆ, ಹೆಂಗ್ ಬೇಕಂತ ಕೇಳ್ಬೋದು. ದೊಡ್ಡ ಸಮುದಾಯಗಳಿಗೆ ಹಿಂಗಾಗಲ್ಲ, ಅವ್ರನ್ನ ಓಲೈಸಿದ್ರೆ ಸಾಕು ಅನ್ನೋ ಒಂದು ಅವ್ರ ಮನಸ್ಥಿತಿ ಬದಲಾವಣೆ ಆಗಿದೆ ಅನ್ನೋದು ನನಗೆ ಅನಿಸ್ತಾ ಇರೋದು. ಯಾಕೆ ಅಂತ ಕಾರಣ ಹೇಳ್ತೀನಿ ಕೇಳಿ. ಈ ನಮ್ಮ ಇವ್ರು ಮಾಡಿದಂತ ಕಾಯ್ದೆನೆ SCಗಳಿಗೆ 17.1% ಜನಸಂಖ್ಯೆ ಆಧಾರದ ಮೇಲೆ 2011 ಜನಗಣತಿ ಪ್ರಕಾರ, ಅದೇ ST ಸಮುದಾಯಗಳಿಗೆ 7%, 24.1% SC ST TSP ಏನು ಬಜೆಟ್ ಅಲ್ಲಿ
ಅಲ್ಲಿ ಮೂಲ ಬಜೆಟ್ ಅಲ್ಲಿ ಕೊಡಬೇಕು ಅಂತ ಹೇಳಿ ಏನು ಕಾಯ್ದೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಬಂದಂತ ಮೊದಲನೇ ವರ್ಷ 11.5 ಲಕ್ಷ ಕೋಟಿ 11,500 ಕೋಟಿ ದುಡ್ಡು ವರ್ಗೀಕರಣ ತೆಗಿತಾರೆ. ಆಮೇಲೆ ಕಳೆದ ವರ್ಷ 14,000 ಕೋಟಿ ತೆಗಿತಾರೆ. ಈ ವರ್ಷ ಮತ್ತೆ ನಾವು ನಮ್ಮ ಪಕ್ಷ ರಾಜ್ಯಾದ್ಯಂತ ಹೋರಾಟ ಮಾಡಿ ಎಚ್ಚೆತ್ತು ಬಿಸಿ ಮುಟ್ಟಿದ ಎಂತ ಎಮ್ಮೆ ದಪ್ಪ ಚರ್ಮದ ಮನುಷ್ಯ ಸಿದ್ದರಾಮಯ್ಯ ಅಂತಂದ್ರೆ 14,000 ಕೋಟಿ ತೆಗಿತಾರೆ. 39,000 ಕೋಟಿ. ಇದು ನಮಗೆ ನಮ್ಮ ಸಮುದಾಯಗಳಿಗೆ ಮಾಡಿದಂತ ಅನ್ಯಾಯ. ಆ ಸಮುದಾಯ ಎಲ್ಲಿಂದ ಮುಂದೆ ಬರ್ಬೇಕು? ಇದೇ ನನ್ನ ಅಲೆಮಾರಿ ಸಮುದಾಯ. ನನ್ನ ಅಲೆಮಾರಿ ಸಮುದಾಯ 99 ಸಮುದಾಯಗಳು SC ಮತ್ತೆ ST ಸೇರ್ಕೊಂಡು ಒಂದು ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯಗಳಿಗೆ ಒಂದು ನಿಗಮ ಇದೆ. ಆ ನಿಗಮ 99 ಸಮುದಾಯಗಳು. ಈ ಸಮುದಾಯ ಮುಖ್ಯವಾಹಿನಿಗೆ ಬಂದಿಲ್ಲ, ಸರ್ಕಾರ ಅಂದ್ರೆ ಗೊತ್ತಿಲ್ಲ. ಆ ಸಮುದಾಯಕ್ಕೆ ನಮ್ಮ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರು 2023 ಫೆಬ್ರವರಿನಲ್ಲಿ ಒಂದು ನಿಗಮ ಮಾಡ್ತಾರೆ. ವಿಶೇಷವಾದ ಅವಕಾಶ ಒದಗಿಸ್ಕೊಡ್ಬೇಕು ಅಂತೇಳಿ ಮೇಡಮ್ ಕೊಟ್ಟಿರೋದು ವಿಶೇಷವಾಗಿ 28,500 ಕೋಟಿ 28,500 ಕೋಟಿ 99 ಸಮುದಾಯಕ್ಕೆ. ಅದರಲ್ಲಿ ಮಾರ್ಚ್ ಮೊದಲನೇ ವಾರದ ತನಕ ವಿನಿಯೋಗ ಆಗಿರೋದಷ್ಟು ಗೊತ್ತಾ? ಕೇವಲ 10,37,00,000. ಇನ್ನು 18 ಕೋಟಿ ಬ್ಯಾಕ್ಲಾಗ್ ಇನ್ನೂ ರಿಲೀಸ್ ಆಗಿಲ್ಲ. ಇನ್ನು ಈ ಕ್ಷಣಕ್ಕೂ ರಿಲೀಸ್ ಆಗಿಲ್ಲ. ಈ ಸಮುದಾಯಗಳು ಏನಾಗಬೇಕು? ಇವತ್ತು ಗುಡಿಸ್ಲು ಗುಡಾರ ಜೋಪಡಿನಲ್ಲಿ ಏನಾದರೂ ಟೆಂಟಲ್ಲಿ ವಾಸ ಮಾಡ್ತೀರಿ, ಕರ್ನಾಟಕದಲ್ಲಿ ಪ್ರವಾಸ ಮಾಡೋ ಸಂದರ್ಭದಲ್ಲಿ ಏನಾದರೂ ನಿಮ್ಗೆ ಕಣ್ಣಿಗೆ ಕಾಣೋದು ಇವತ್ತಿಗೂ ಗುಡಿಸ್ಲು ಗುಡಾರದಲ್ಲಿ ಇದೆ ಅಲೆಮಾರಿ ಸಮುದಾಯಗಳು. ಅಲೆಮಾರಿ ಸಮುದಾಯಗಳು SC ST ಅಲೆಮಾರಿ ಸಮುದಾಯಗಳು ಮಾತ್ರ ಗುಡಿಸ್ಲು ಗುಡಾರ ಟೆಂಟಲ್ಲಿ ವಾಸ ಮಾಡ್ತಾರೆ. ಈ ಸಮುದಾಯಕ್ಕೆ ಅವಕಾಶನೇ ಒದಗಿಸ್ಕೊಟ್ಟಿಲ್ಲ ಈ ಸಿದ್ದರಾಮಯ್ಯ ಅವರು. ಇದೆಲ್ಲ ಸಾಕಷ್ಟು ಉದಾಹರಣೆ ಕೊಡೋದು. ಇನ್ನೊಂದು ಸಮುದಾಯದವರು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಮೇಡಮ್, ಮಧ್ಯದಲ್ಲಿ 200 ಕೋಟಿ ದುಡ್ಡು ಖರ್ಚು ಮಾಡಿ ಕಾಂತರಾಜ್ ವರದಿ ಅಥವಾ ಸೋಶಿಯೋ ಎಕನಾಮಿಕ್ ಮತ್ತೆ ಎಜುಕೇಶನಲ್ ಒಂದು ವರದಿ ಅಂತ ಹೇಳಿ 200 ಕೋಟಿ ಖರ್ಚು ಮಾಡಿದ್ದಾರೆ. ಸುದೀರ್ಘವಾಗಿ 4 ವರ್ಷ ವರದಿ. ಇದುವರೆಗೂ ಪುಣ್ಯಾತ್ಮ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಹಂಗೆ ಇಟ್ಕೊಂಡು ಗೌಚ್ಕೊಂಡು ಕೂತ್ಕೊಂಡಿದ್ದಾರೆ. ಇದುವರೆಗೂ ಅದ್ರದ್ದು ಏನಾಗಿದೆ ಅಂತೇಳಿ ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ಅದು ಚರ್ಚೆಗಾರ ತರ್ಬೋದಿತ್ತು. ಸಾರ್ವಜನಿಕರ ದುಡ್ಡು, ನಮ್ಮ ಟ್ಯಾಕ್ಸ್ ದುಡ್ಡು ಏನಾಗಿದೆ ಹಂಗಾರೆ? ಇವರೇ ತಂದಿದ್ದು, ಇವರೇ ಆಯೋಗ ರಚನೆ ಮಾಡಿದ್ದು ಕಾಂತರಾಜ್ ಅವ್ರದ್ದು ವರದಿ ಏನಾಯ್ತು ಹಂಗಾರೆ? ಅದನ್ನಾದ್ರೂ ಕನ್ಸಿಡರೇಷನ್ ಮಾಡ್ಕೊಂಡು ಬದ್ಧತೆ ಪ್ರದರ್ಶನ ಮಾಡ್ಬೋದಲ್ಲ. ಅವ್ರು ಹೇಳಿದ್ರು ನಮ್ಮ ಸ್ನೇಹಿತರು ನ್ಯಾಯಮೂರ್ತಿ AJ ಸದಾಶಿವ ಆಯೋಗ ವರದಿ ತಗೊಂಡು ಮಾಡ್ಬೋದಿತ್ತು ಅಂತೇಳಿ. ಮಧ್ಯದಲ್ಲಿ ನಾವು ಕಾಂತರಾಜ್ ವರದಿನೇ ಬಿಟ್ಬಿಟ್ಟಿದ್ವಿ. ಮಾಡಬೇಕು ಅನ್ನೋ ಬದ್ಧತೆ ಇಲ್ಲ ಮೇಡಮ್. ನಮ್ಮ ಸರ್ಕಾರ ಭಾಜಪಾದಲ್ಲಿ ಹರಿಯಾಣದಲ್ಲಿ ಮೊದಲನೇ ದಿನನೇ ನಾವು ಸರ್ಕಾರ ಮೊದಲನೇ ದಿನನೇ ನಾವು ಜಾರಿಗೆ ತಂದ್ವಿ. ಮೇಡಮ್ ಟೆಕ್ನಿಕಲಿ ಪ್ರದರ್ಶನ ಮಾಡಲಿ, ಲಿಟಿಗೇಷನ್ ಇರುವಂತದ್ದು ಕಾನೂನಾತ್ಮಕವಾಗಿ ಅದನ್ನ ಬಗೆಹರಿಸ್ಕೊಳ್ಳೋಣ. ಈಗ ನೋಡಿ ಬದ್ಧತೆ ಬೇಕಲ್ಲ. ಈಗ ಸಿದ್ದರಾಮಯ್ಯ ಬಗ್ಗೆ ನಾವು ಒಂದು ನಿರೀಕ್ಷೆ ಇತ್ತಲ್ಲ, ಈ ಸಮುದಾಯಗಳನ್ನು ನಿರೀಕ್ಷೆ ಮಾಡಿ 2023ರಲ್ಲಿ ಇವರೆಲ್ಲ ಸಮುದಾಯಗಳಿಗೆ, ದಲಿತ ಸಮುದಾಯ ಅಹಿಂದ ವರ್ಗಕ್ಕೆಲ್ಲ ಮಂಕು ಬೂದಿ ಎರಚಿ ನಾವು ಗ್ಯಾರಂಟಿಗಳನ್ನೆಲ್ಲ ಘೋಷಣೆ ಮಾಡಿ ನಾವೇನೋ ಭಾರಿ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಿದ್ವಲ್ಲ. ಏನು ಬದಲಾವಣೆ? ಎಲ್ಲದರಲ್ಲೂ ದಿನನಿತ್ಯದ ಜೀವನ ನಡೆಸೋದೇ ಕಷ್ಟ ಆಗಿದೆ ಜನಸಾಮಾನ್ಯರಿಗೆ. ಎಲ್ಲದರಲ್ಲೂ ಒಂದು ಏನು ರೇಟ್ ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಆಗಿ ಜೀವನ ಮಾಡೋದೇ ಕಷ್ಟ ಆಗಿದೆ ಆ ಸಮುದಾಯಗಳಿಗೆ, ಕಾರ್ಮಿಕರಿಗೆ, ದಲಿತರಿಗೆ, ಆಮೇಲೆ ಮಧ್ಯಮ ವರ್ಗದವರಿಗೆ. ನನ್ನ ಪಕ್ಷಾತೀತವಾಗಿ ಕೇಳ್ತಾ ಇದ್ದೀನಿ ರೋಹಿತ್ ಅವರೇ, ನೀವು ಸಮುದಾಯದ ಧ್ವನಿಯಾಗಿ ಇವತ್ತು ಮಾತಾಡ್ತಾ ಇದ್ದೀರಿ. ಒಂದು ಪಕ್ಷ ಸಮುದಾಯದವರು ಓದ್ಕೊಂಡ್ಬಿಟ್ರೆ ಪ್ರಶ್ನೆ ಮಾಡ್ಬಿಡ್ತಾರೆ ಅನ್ನೋ ಭಯನ? ಹೌದು, ಡೆಫಿನೆಟ್. ಯಾಕೆಂದ್ರೆ ಇಲ್ಲಿವರೆಗೂ ಅವರಿಗೆ ಇರೋದು ಭಾರಿ ವಿಶೇಷವಾಗಿ ಅಹಿಂದ ಸಮುದಾಯ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ದಲಿತ ಸಮುದಾಯ. ನಮ್ಮ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಂತ ಹೇಳಿ ಅವರಿಗೆ ಸ್ಟ್ರಾಂಗ್ ಆಗಿ ಅವರಿಗೆ ಇದಾಗೋಗ್ಬಿಟ್ಟಿದೆ. ಅವರಿಗೆ ಒಂದು ಅಚಲವಾದಂಥ ನಂಬಿಕೆ ಇದೆ. ಅದು ಇತ್ತೀಚೆಗೆ ಸಡಿಲ ಆಗ್ತಾ ಇದೆ. ಅದಕ್ಕೋಸ್ಕರ ಮತ್ತೆ ಏನಾದರೂ ಅವರು ಸಮಾಜದ ಮುಖ್ಯವಾನಿಗೆ ಬಂದರೆ ಅವ್ರಿಗೆ ಏನಾದರೂ ಎಜುಕೇಷನ್ ಅಥವಾ ಶೈಕ್ಷಣಿಕವಾಗೋ ಔದ್ಯೋಗಿಕವಾಗೋ ಈ ರೀತಿ ಏನಾದರೂ ಕೊಟ್ಟರೆ ನಾಳೆ ಸಡಿಲ ಆಗುತ್ತೆ. ಈಗ 2014 ಕೇಂದ್ರ ಸರ್ಕಾರದಲ್ಲಿ ಅದೇ ಆಗ್ತಿರೋದು. ಯಾಕೆ ಇವರು ಅಲ್ಲಿ ಬರೀ 100 ಸೀಟ್ ಕ್ರಾಸ್ ಮಾಡೋಕ್ಕಾಗ್ತಿಲ್ಲ ಅಂತಂದ್ರೆ ಏನು ದೇಶದಲ್ಲಿ ಕಾಂಗ್ರೆಸ್ ಮನಸ್ಥಿತಿನ ಇಡೀ ದೇಶ ಅರ್ಥ ಮಾಡ್ಕೊಂಡಿದೆ. ನಾಳೆ ನಮ್ಮ ರಾಜ್ಯ ಅರ್ಥ ಮಾಡ್ಕೊಳ್ಳೋ ಅಂತದ್ದು ದಿನ ಬಂದಾಯ್ತು. ಈ ಸಮುದಾಯಗಳು ಏನ್ ಇವತ್ತು ಇನ್ಕ್ಲೂಡಿಂಗ್ ಅಲ್ಪಸಂಖ್ಯಾತರು ಇವತ್ತು ಅವರು ತುಷ್ಟೀಕರಣ ಮಾಡ್ತಾ ಇದಾರಲ್ಲ, ತುಷ್ಟೀಕರಣ ರಾಜಕಾರಣ ಮಾಡ್ತಿರಲ್ಲ, ಆ ಸಮುದಾಯಕ್ಕೆ ಇವತ್ತು ಹಲಾಲ್ ಬಡ್ಜೆಟ್ ರೀತಿಯಲ್ಲಿ ಹೆಚ್ಚಿನ ರೀತಿ ಅವರಿಗೆ ಆದ್ಯತೆ ಅವಕಾಶಗಳು ಕೊಡ್ತಿದಾರಲ್ಲ, ಅದು ಅವರಿಗೂ ಅರ್ಥ ಆಗತ್ತೆ. ಅವ್ರಿಗೂ ಅನ್ಯಾಯ ಮಾಡ್ತಾರೆ ಇವರು, ಯಾರಿಗೂ ಇಲ್ಲ ಮೇಡಮ್. ಇವತ್ತು ಸಾಕಷ್ಟು ವರದಿಗಳು, ಆಯೋಗಗಳು ವರದಿ ಬಂದಿದೆ. ಅವರಾದ್ರೂ ಉದ್ಧಾರ ಆಗಿದ್ದಾರೆ, ಅವರು ಉದ್ಧಾರ ಆಗಿಲ್ಲ. ಇವತ್ತು ನಮ್ಮ ದಲಿತ ಸಮುದಾಯಗಳಿಂದ ಅತ್ಯಂತ ಶೋಚನೀಯವಾದಂತ ಸ್ಥಿತಿ ಅವರಿಗೂ ಇದೆ. ಇವ್ರು ಯಾರಿಗೂ ಉದ್ಧಾರ ಮಾಡಲ್ಲ. ಇದು ಅವ್ರ ಮನೆಗೋಸ್ಕರ ಉದ್ಧಾರ ಮಾಡ್ಕೊಳ್ಳೋ ಪಕ್ಷ ಇದು, ಅವ್ರ ಮನೆಗೋಸ್ಕರ ಇದು ಫ್ಯಾಮಿಲಿ ಪೊಲಿಟಿಕ್ಸ್ ಇದು ಕಾಂಗ್ರೆಸ್. ಕಾಳೆ ಸರ್, ನೀವು ಹೇಳಬೇಕು, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಮೀಸಲಾತಿ ಅಂತ ಹೋರಾಡ್ತಿದೀವಲ್ಲ ಸರ್, ಜನ ಬೀದಿಗಳದ್ದು ಹೋರಾಟ ಮಾಡ್ಬೇಕಲ್ಲ, ಈ ಪರಿಸ್ಥಿತಿ ಬಗ್ಗೆ ಏನಂತೀರಿ?
ಅಲ್ಲ ಏನು ನಾನು ಮೊದಲೇ ಹೇಳಿದ್ದೀನಿ, ಈಗ ನಮ್ಮ ಮೀಸಲಾತಿ ನಾವು ಪಡ್ಕೋಬೇಕಾದ್ರೆ ಹೋರಾಟ ಮಾಡೇ ಪಡ್ಕೋಬೇಕು. ಅಟ್ಲೀಸ್ಟ್ ಅದನ್ನ ನಾವು ಮೀಸಲಾತಿ ಅಲ್ಲದಿದ್ರು ಬೇರೆ ವಸ್ತು ಆದ್ರೂ ಹೋರಾಟ ಮಾಡಿ ತಗೊಳ್ಳಿ. ಈ ಜನಾಂಗ ಕೇಳ್ಕೊಂಬಂದಿರೋ ವಿಧಿ ಅದು. ಕಾನೂನಾತ್ಮಕವಾಗಿ ಏನಾದರೂ ತೊಡಕುಗಳಿದ್ದಾವೆ, ಇದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಕೊಡ್ಬೋದಾ? ಕಾನೂನಾತ್ಮಕ ಏನು ಅಂಕಿ ಅಂಶದೇ ನಮ್ಗೆ ತೊಡಕಿದ್ದದ್ದು. ಈಗ ಅದನ್ನ ಅವ್ರೇನೋ ಈಗ ಮೂಲ ಈಗ ನಮ್ಮ ನಾಮೋದ ಸರ್ ಅದು ಸರಿಪಡಿಸಿಕೆನೆ ಅದು 100 ಸರಿಪಡಿಸಿಕೆ ತಗೊಂಡಿರೋದವರು. ಅಟ್ಲೀಸ್ಟ್ ಈಗ ಸ್ವಲ್ಪ ಸರೋಗ್ಲಿ ಅಂತ ಇನ್ನೂ ಇದೆ. ಅದನ್ನೇನು ನಮ್ಮ ಮೇಲೆ ಈಗ ಲೆಫ್ಟ್ ಅನ್ನೋದು ಒಂದ್ ಕಡೆ ರೈಟ್ ಆಗಿದೆ, ರೈಟ್ ಅನ್ನೋದು ಒಂದ್ ಕಡೆ ಲೆಫ್ಟ್ ಆಗಿದೆ. ಅಲ್ಲಿ ಸಮನ್ವಯತೆ ಕೊರತೆ ಇದೆಯಲ್ಲ ಸರ್, ಟೆಕ್ನಿಕಲ್ ಆಗಿ ನಾವು ಅದನ್ನ ಸರಿಯಾಗಿ ಸರಿಪಡಿಸಿಕೆ ಆಗ್ತಲ್ವಲ್ಲ ಅದು. ಈಗ ಇವ್ರ ಭಾಗದಲ್ಲಿ ತಗೊಳ್ಳಿ, ಅಲ್ಲೇ ರೈಟ್ ಸಮುದಾಯ ಎಲ್ಲ ಬಂದು ಈ ಕಡೆ ಲೆಫ್ಟ್ ಸಮುದಾಯ ಇದೆ ಅಲ್ಲಿ. ಆಮೇಲೆ ಚಿಕ್ಕಮಂಗ್ಳೂರು ಆ ಭಾಗ, ಕಡೂರು ಆ ಕಡೆ ಭಾಗ ಇದೆಯಲ್ಲ, ಅಲ್ಲಿ ರೈಟ್ ಲೆಫ್ಟ್ ಅಲ್ಲೇ ಚೇಂಜಸ್ ಇದೆ. ಅಲ್ಲೇ ನಾವಿಲ್ಲಿ ಏನಂತೀವಿ ಅದು ಉಲ್ಟಾ ಅಲ್ಲಿ ಅವ್ರಿಗೆ ಗೊತ್ತಿರ್ತದೆ ಅದು. ಹಂಗಾಗಿ ಏನಾಗಿದೆ ಅಲ್ಲಿ ಈ ದತ್ತಾಂಶನ ಅವ್ರು ಕರೆಕ್ಟಾಗಿ ಯಾವಾಗ ಮಾಡಿದಾಗೂ ಸರಿಯಾಗಿ ಒಂದು ಕರೆಕ್ಟಾಗಿ ಮಾಡಿಲ್ಲ, ಸೆನ್ಸೇಷನ್ ಮಾಡಿಲ್ಲ, ಯಾವುದೇ ಆಗಿಲ್ಲ. ಹಂಗಾಗಿ ಆ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಯಾರೇ ಆಗಲಿ ಮುಖ್ಯಮಂತ್ರಿ ಅಂತ ಅಂದ್ಮೇಲೆ ಅವ್ರಿಗೆ ಬೇರೆ ಮುಖ್ಯಮಂತ್ರಿ ಇದ್ರೆ ನಾನು ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರೆ ಅವ್ರು ಯಾವುದೇ ಪಕ್ಷ ಇಲ್ಲಿ ಏನೇ ಇರಲಿ ಅವ್ರಿಗೆ ಮೊದಲೇ ಅವ್ರು ಗುರುತಿಸ್ಕೊಬಿಟ್ಟಾರೆ ಈ ಸಮುದಾಯದ ಪರವಾಗಿ ನಾವು ಏನಾದ್ರು ಕೆಲಸ ಮಾಡಬೇಕು ಅಂತ. ಯಾಕಂದ್ರೆ ಆವಾಗಲೇ ಅವ್ರು ಹಿಂದಿನ ಸರ್ಕಾರದಲ್ಲಿ ಯಾರು ಹೇಳದೆ ಕೇಳಿದ್ರೆ ಎಲ್ಲ ಭಾಗ್ಯಗಳು ಕೊಟ್ಟರು. ಈಗಾರ ಒತ್ತಡದ ಭಾಗ್ಯಗಳು ಕೊಟ್ಟಿರೋದು ಇದು 5 ಗ್ಯಾರಂಟಿಗಳು ಒತ್ತಡದ ಭಾಗ್ಯಗಳು ಇವು. ಇವರೇ ಬೇಡ ಅಂದ್ರು ಇವರೇ ಕೊಡಿ ಅಂದರು. ಕೊಡ್ತಾ ಇಲ್ಲ, ನಿಲ್ಸಿದ್ದೀರಾ, ಯಾಕೆ ಬಂದಿಲ್ಲ ಅಂತ ಇವರೇ ಕ್ವಶನ್ ಮಾಡೋದು. ಅಟ್ಲೀಸ್ಟ್ ಹೋಗ್ಬಿಡ್ಲಿ ಅಂತಾನು ಅನ್ನಲ್ಲ, ಇವರೇ ಪ್ರೆಸರ್ ಮಾಡೋದು ಅವ್ರಿಗೆ. ಮಾತು ಉಳಿಸೋ ಪ್ರಯತ್ನ ಸರ್ ಪ್ರತಿಪಕ್ಷಗಳು ಮಾಡ್ತಿರ್ತಾರೆ. ನಡೀತದೆ. ಇಲ್ಲೇನಾಗಿದೆ ಇವ್ರಿಗೇನಂದ್ರೆ ಇಲ್ಲಿ SC ಮಾದೇವಪ್ಪ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಬಲಗೈ ಬಂಟ ಅವರು. ಅವ್ರಿಗೆ ಇದು ಆಗ್ಲೇಬೇಕು ಅನ್ನೋದೊಂದು ಟೆಕ್ನಿಕಲ್ ಆಗಿದೆ. ಆಮೇಲೆ KH ಮುನಿಯಪ್ಪ ಅಷ್ಟೇ ನೆಗ್ಲೆಕ್ಟ್ ಪರ್ಸನ್ ಅಲ್ಲ ಅವ್ರನ್ನು. ಅವ್ರಿಗೇನೋ ಬೇರೆ ಕೆಲವು ವೈಯಕ್ತಿಕ ವಿಚಾರಗಳು ಇದ್ರೂ ಇರ್ಬೋದು. ಆದ್ರೆ ಈಗೆಲ್ಲ ಎಚ್ಚೆತ್ಕೊಂಡಿದ್ದಾರೆ. ಈಗ ಏನಾರಾಗ್ಲಿ ಫೈನಲ್ ಮಾಡಬೇಕು ಅಂತ ಈ ಸರ್ಕಾರದಲ್ಲಿ. ಇದೊಂದು ನಮ್ಗೊಂದು ಅವಾರ್ಡ್ ಒಂದು ರಿವಾರ್ಡ್ ಒಂದು 2 ಇದ್ದಂಗೆ ಇದು ಅಂತ ಅವರೇ ಡಿಸ್ಕಸ್ ಮಾಡಿ ಜನ. ಈಗ ನಾವು ಪ್ರತಿ ದಿವಸ ಮೀಟಿಂಗ್ ಕರೀತಾರೆ ಅಂದ್ರೆ ಎಲ್ಲರ ಒಪಿನಿಯನ್ ಮತ್ತೆ ಏನೇನು ಇರುತ್ತೆ ಎಲ್ಲ ನಾವಿಲ್ಲಿ ಮಾತಾಡ್ತೇವೆ ಮೇಡಮ್. ಒಂದು ವಿಚಾರವಾಗಿ ಅಲ್ಲಿ ಎಷ್ಟು ಸಮುದಾಯದ ನಾಯಕರ ಶಿವರಾಜ್ ತಂಗಡಿ ಇದ್ದಾರೆ, ಅವರು ಬಿಟ್ಬಿಡ್ತಾರೆ. ಬೋವಿ ಸಮುದಾಯ ಇರ್ತಾರೆ, ಅಲ್ಲಿ ಲಂಬಾಣಿ ಸಮುದಾಯ ಇದ್ದಾರೆ, ಅವರೇ ಸ್ಪೀಕರ್ ಬೇರೆ, ಡೆಪ್ಟಿ ಸ್ಪೀಕರ್ ಬೇರೆ, ಅವರು ಲಿಂಬಾಣಿ ಬೇರೆ, ಅವ್ರು ಬಿಟ್ಬಿಡ್ತಾರೆ ಅವ್ರ ಸಮುದಾಯನ. ಇವ್ರು ಹೇಳ್ದಂಗೆ ಅವ್ರ ಅಲಮಾರಿ ಅವ್ರು ಬಿಟ್ಬಿಡ್ತಾರ. ಏನು 2 ಸಮುದಾಯ ಆಗಿದ್ರೆ ಹೆಂಗಾರು ಮಾಡಿ ಬ್ಯಾಲೆನ್ಸ್ ಮಾಡೋಯ್ತು. ಎಲ್ಲ ಉಪಜಾತಿಗಳನ್ನೂ ನೀವು ಆಮೇಲೆ 101 ಇನ್ನೆಷ್ಟು ಜಾತಿಗಳು ಅವ್ರನ್ನೆಲ್ಲ ಸರಿಪಡಿಸಿ ತಗೋಬೇಕಲ್ಲ ಗಣನೆಗೆ. ಈಗ ನಾಳೆ ಇವ್ರಿಗೆ ಸರಿಪಡಿಸಿದ್ರೆ ಅವ್ರದ್ದು ಡ್ಯಾಮೇಜ್ ಆಗುತ್ತೆ, ನಮಗೆ ವೋಟ್ ಬ್ಯಾಂಕ್ ಹೋಗುತ್ತೆ. ಅಲ್ಲೂ ಇವ್ ಹೇಳ್ದಂಗೆ ವೋಟ್ ಬ್ಯಾಂಕ್ ಒಂದ್ ಕಡೆ ನೋಡ್ಬೇಕು. ನಾವು ಸಾಕ್ಷರತೆ, ಶೈಕ್ಷಣಿಕ, ಉದ್ಯೋಗ, ಆರ್ಥಿಕ ಸೌಲಭ್ಯಗಳು ಜೊತೆಗೆ ಇವೆಲ್ಲ ಸೇರಿ ರಾಜಕೀಯ ಪ್ರತಿನಿಧಿಯನ್ನು ಸಿಗ್ಬೇಕು ಅವ್ರಿಗೆ. ಇಂಥವೆಲ್ಲ ನಾವು ಕುಲಕ್ಕೆ ನೋಡ್ಕೊ ಬಂದಾಗ ಅವು ಎಲ್ಲ ಸೇರಿ ನೋಡ್ಬೇಕಲ್ಲ. ಈಗ ರಾಜಕಾರಣಿನೊಬ್ಬರು ಬೆಳೆಸ್ಬೇಕಲ್ಲ, ಅವರು ದಲಿತರ ನಾಯಕ ಬೇಕಲ್ಲ ಅವ್ರಿಗೆ. ಈಗ ಸೆಕೆಂಡ್ ಲೀಡರ್ಶಿಪ್ ಯಾರಿದ್ದಾರೆ ಈಗ ಬೇಕೇ ಬೇಕಲ್ಲ. ಇವ್ರು ಹೋದ್ರೆ ನೆಕ್ಸ್ಟ್ ಬರ್ಲೇಬೇಕಲ್ಲ, ಜನರೇಷನ್ ಯಾರಾದ್ರೂ ಬರ್ಲೇಬೇಕು. ಅವ್ರಿಗಾದ ಪ್ರತಿನಿಧಿ ನೀಡಬೇಕು, ಅವರಾದ ಮುಂದೆ ತರಬೇಕಲ್ಲ ಮೀಸಲಾತಿ ಪ್ರಕಾರ. ಅಂತವೆಲ್ಲ ಕೆಲವು ವಿಚಾರಗಳು ಇದೆ, ಇಲ್ಲ ಅಂತಲ್ಲ. ನಾವು ನೇರವಾಗಿ ಯಾವುದನ್ನು ಅಷ್ಟೊಂದು ಅಪೋಸನೆ ಮಾಡಕ್ ಬರಲ್ಲ. ನಮ್ ಕೈಗೆ ತಂದು ನೀವು ಮಾಡಿ ಅನ್ಬಿಟ್ರೆ ನಾವು ನಮಗೂ ಒಂದು ತಿಂಗಳು ಕೇಳ್ತೀವಿ ಟೈಮ್. ಸ್ವಲ್ಪ ನಾನು ಸ್ವಲ್ಪ ನೋಡ್ಬೇಕಂತ. ಒಂದ್ ತಿಂಗಳು ಬೇರೆ, ಒಂದ್ ತಿಂಗಳು ಮ್ಯಾಟರ್ ಬೇರೆ. 3 ದಶಕಗಳಿಂದ ಇದು ಕರೀತಾರ ಇಲ್ಲಿ ರಾಜಕೀಯ ತೊಡಕುಗಳು ಅವ್ರಿಗೆ ಗೊತ್ತಾಗುತ್ತೆ. ಇತ್ತು ಈಗಲೇ ದಳನಿತ್ತು ಮಾಡಲ್ಲ, ಹೇಗೆ ಗೊತ್ತಾ? ಅಷ್ಟೆಲ್ಲ ಸ್ವಲ್ಪ ತೊಡ್ಕೊಳ್ಳೋ ಅವರು ಯಾರು ದಳ ವಿಚಾರದಲ್ಲಿ ನೀವೊಂದು ಮಾತು ಹೇಳಿದ್ರೆ AK AD ಈ ತರ ಕನ್ಫ್ಯೂಷನ್ ಇದೆ ಅಂತೇಳಿ. ಹೌದು, ಒಪ್ತಾ. ಈಗ ಆಲ್ರೆಡಿ ವಿವಿಧ ನಿಗಮಗಳ ಮೂಲಕ ಆ ಸಮುದಾಯಗಳು ಆ ನಿಗಮಗಳ ಮೂಲಕ ಸಾಕಷ್ಟು ಯೋಜನೆಗಳು ಪಡ್ಕೊಳ್ತಾ ಇದಾವೆ. ವಿಶೇಷವಾಗಿ ಆದಿಜಾಂಬವ ನಿಗಮ ಏನಿದೆ ಅಲ್ಲಿ ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತ ಜಾತಿಗಳು ಅಲ್ಲಿ ಒಂದು ಆ ನಿಗಮದ ಅಡಿಯಲ್ಲಿ ಯೋಜನೆ ಪಡ್ಕೊಳ್ತಾ ಇದೆ. ಅದೇ ರೀತಿ ಏನು ಅಂಬೇಡ್ಕರ್ ನಿಗಮ ಇದೆ, ಅದು ವಲಯ ಸಮುದಾಯದ ಜಾತಿಗಳು ಉಪಜಾತಿಗಳು ಅಲ್ಲಿ ತಗೊಳ್ತಾ ಇದ್ದಾರೆ. ಲಂಬಾಣಿ ಸಮುದಾಯ ಬಂಜಾರ ಆಗಿರ್ಬೋದು, ಅವರು ತಾಂಡಾಭಿವೃದ್ಧಿ ನಿಗಮದಲ್ಲಿ ತಗೊಳ್ತಿದ್ದಾರೆ. ಬೋವಿ ಸಮುದಾಯದ ಕೆಲವು ಉಪಜಾತಿಗಳು, ಅದೇ ರೀತಿ ಅಲೆಮಾರಿಗಳು. ಈ ರೀತಿ ವರ್ಗೀಕರಣ ಅಧಿಕೃತವಾಗಿ ಆಗಿರೋಂಥ ವಿವಿಧ ನಿಗಮಗಳ ಮೂಲಕ ತಗೊಳ್ತಾ ಇದಾರೆ. ಮತ್ತೆ ಅದನ್ನೇ ಚರ್ಚೆ, ಅದು ಗೊಂದಲ ಮಾಡ್ಬೇಕು ಅನ್ನೇ ಮಾಡದೆ ಹಾಗೆ ಆಗುತ್ತೆ. ಪ್ರಾಬ್ಲಮ್ ಇಲ್ಲ, ಎವ್ರಿಥಿಂಗ್ ಇಸ್ ಫೈನ್. ಮತ್ತೆ ಆಯೋಗಗಳು ಎಲ್ಲ ಕರೆಕ್ಟ್ ಇದೆ, ಇಲ್ಲಿ ಕಾಲಹರಣ ಮಾಡ್ತಿದ್ದಾರೆ. ಮನೋಭಾವ ಯಾರಿಗೂ ಇಲ್ಲ. ಅವ್ರಿಗೆ ಅವ್ರು ಬಿಟ್ರೆ ಸಿದ್ದರಾಮಯ್ಯ ಕಣ್ಣಿಗೆ ಕಾಣದೇ ಇಲ್ಲ. ಪಾಪ ಅವ್ರ ಬಗ್ಗೆ ವಿಶೇಷವಾದಂತ ಗೌರವ ಇದೆ. ಎಷ್ಟು ಅಂತ ಆಯೋಗದ ಜವಾಬ್ದಾರಿ ಅವರಿಗೆ ಒಬ್ರಿಗೆ ಕೊಡ್ತೀರಾ? ಆಲ್ರೆಡಿ ಅವರು 40% ಕಮಿಷನ್
ಒಂದು ತನಿಖೆ ಒಂದು ಆಯೋಗದಲ್ಲಿದ್ದಾರೆ. ಅದು ಬಿಟ್ಟು ಇನ್ನೊಂದು ಯಾವುದೋ ಒಂದು ಆಯೋಗದಲ್ಲಿದ್ದಾರೆ, ನನಗೆ ಬರ್ತಾ ಇಲ್ಲ. ಈಗ ಇದು 3 ಇದಕ್ಕೆ ಅತ್ಯಂತ ಜವಾಬ್ದಾರಿಯುತವಾಗಿ, ಸಮರ್ಪಕವಾಗಿ ಮತ್ತೆ ಹೆಚ್ಚಿನ ಒಂದು ಕಾಲ ವಿನಿಯೋಗ ಮಾಡಿ ಒಂದು ಬದ್ಧತೆ ಇಟ್ಕೊಂಡು ಮಾಡಬೇಕಾಗಿದೆ. ಅವ್ರು 3-4 ಆಯೋಗ ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ರೆ ಹೆಂಗ್ ಮಾಡ್ತಾರೆ ಅವರು? ನಮ್ಮ ಮೇಲೆ ಏನಾಗಿದೆ ಅಂದ್ರೆ, ನನಗೆ ಗೊತ್ತಿರೋ ಜುಡಿಷಿಯರಿ ಪ್ರಕಾರ ಏನಾಗಿದೆ, ನಮ್ಮ ಮೇಲೆ ಈ ಜಸ್ಟಿಸ್ ಕೊನ್ನವ್ರು ಇರ್ಬೋದು, ಇವರು ನಾಗಬಂದ್ ದಾಸ್ ಇರ್ಬೋದು, ಕೆಲವು ಜಡ್ಜಸ್ಗಳು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು ಇದ್ದಾರೆ. ಅವ್ರಿಗೆ ಕೊಡ್ಬೇಕಂತ ಅವ್ರು ಬೇರೆ ಕೊಟ್ಟರೆ ಬೇರೆ ಥರ ಆಗುತ್ತಲ್ಲ ತಿರ್ಗಾ ಅಲ್ಲಿ. ಅದು ಯಾವ ರೀತಿ ಮಾಡ್ತಾರೋ ಏನು ರೀತಿ ಯಾರು ಗೊತ್ತು, ಎಷ್ಟು ಒತ್ತಡ ಆಗ್ತಾರೋ ಯಾರು ಗೊತ್ತು. ಇವರು ನಾಗಬಂದ್ ದಾಸ್ ಯಾವುದಕ್ಕೂ ಜಿಗ್ಗಲ್ಲ ಅಂತ ವಿಚಾರಗಳಲ್ಲ. ಅವ್ರು ಬಂದಿದ್ದೆ ವಿಳಂಬ ಧೋರಣೆ ಸಿದ್ದರಾಮಯ್ಯ ಅವರ ಮನಸ್ಥಿತಿ ಬಂದಿರೋದವರು. ಅವರೆಲ್ಲ ಈ ತರ ರಾಜಕೀಯ ಕಮ್ಯುನಿಸ್ಟ್ ತರ ಅವರು ಯಾವಾಗಲೂ ಅವ್ರ ಮೈಂಡ್ ಸೆಟ್ ನಾವು ನೋಡಿದ್ದೇವೆ. ಅವ್ರು ಲಾಯರ್ ಇದ್ದಾಗೂ 25 ವರ್ಷ, ಅದೇ ಕತೆ ನಾವು 22 ವರ್ಷ. ಅಲ್ಲ, ಈಗ ಯಾವುದೋ ಇದು ಒತ್ತಡಕ್ಕೆ ಜಗ್ತಾರೆ ಅಂತಲ್ಲ ಸರ್. ಕಾಂತರಾಜ್ ಅವ್ರದ್ದು 2 ಸಲಿಕೆ ಆಗ್ಲಿ, 2 ಸಮಾನ ಆಗ್ಲಿ, 2 ಜಡ್ಜ್ಮೆಂಟ್ ಆಗ್ಲಿ. ಈಗ ಏನ್ ನಾಗಮೋಹನ್ ದಾಸ್ ಒಬ್ಬರದೇ ವರದಿ ಅಂತ ಇದ್ದಾರಲ್ಲ, ಇವಾಗ ಕಾಂತರಾಜ್ ಅವ್ರ ವರದಿ ಕೂಡ ಮಾಡಿದಾರಲ್ಲ, ಜಡ್ಜ್ಮೆಂಟ್ ಸದಾಶಿವ ಆಯೋಗ ವರದಿ ಕ್ಲಿಯರ್ ಆಗಿದೆ. ಯಾವುದೇ ಎಂಪೆರಿಕಲ್ ಡೇಟಾ ಪ್ರಾಬ್ಲಮ್ ಇಲ್ಲ, ಯಾವುದೇ ಸಮುದಾಯನೂ ಕೈ ಬಿಡೋ ಪ್ರಶ್ನೆನೇ ಇಲ್ಲ. ಎವ್ರಿಥಿಂಗ್ ಇಸ್ ಫೈನ್. ಮಾಡ್ಬೇಕು ಅನ್ನೋ ಮನೋಭಾವ ಸಿದ್ದರಾಮಯ್ಯನವ್ರಿಗೆ ಇಲ್ಲ. ಇದೊಂದು ಮಾತ್ರ ಇಲ್ಲಿ ಹೇಳ್ಬಲ್ಲೆ. ನೋಡಿ, ಈಗಾಗಲೇ ತೆಲಂಗಾಣದಲ್ಲಿ ಮಾಡಿ ಸಕ್ಸಸ್ ಆಗಿದ್ದಾರೆ, ಆಂಧ್ರ ಪ್ರದೇಶದಲ್ಲಿ ಮಾಡಿ ಸಕ್ಸಸ್ ಆಗಿದ್ದಾರೆ, ತಮಿಳುನಾಡಲ್ಲಿ ಮಾಡಿ ಸಕ್ಸಸ್ ಆಗಿದ್ದಾರೆ, ಹರಿಯಾಣದಲ್ಲಿ ಮಾಡಿ ಸಕ್ಸಸ್ ಆಗಿದ್ದಾರೆ. ಈ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಇವ್ರ ಉದ್ದೇಶ ಏನು ಅಂತಂದ್ರೆ, ಈಗ ಮಾಡಿದ್ರೆ ಏನಾದ್ರು ಬದಲಾವಣೆ ಆಗುತ್ತೆ. ಇವಾಗ ನಾವು 2G ಇದ್ವಿ, 2G ಇಂದ 3G ಬಂದ್ವಿ, ಡೆವಲಪ್ಮೆಂಟ್ ಆಯ್ತು. 3G ಇಂದ 4G ಬಂದ್ವಿ, 4G ಇಂದ 5G ಬಂದ್ವಿ, ಈಗ 6G ಕಾಲದಲ್ಲಿ ಇದ್ದೀವಿ ನಾವು. ಇಂಥ ಕಾಲದಲ್ಲಿ, ಟೆಕ್ನಾಲಜಿ ಕಾಲದಲ್ಲಿ ಒಂದು ದತ್ತಾಂಶ ತೆಗೆಯಕ್ಕೆ ವರದಿ ಆಗ್ತಾ ಇಲ್ಲ ಅಂತಂದ್ರೆ ನಾಚಿಗೇಡಿವಲ್ಲ ಸ್ಟೇಟ್ಮೆಂಟ್. ಮಾಡೋ ಉದ್ದೇಶ ಇಲ್ಲ. ದಲಿತರನ್ನ ಕತ್ಲೆಯಲ್ಲಿ ಇಡಬೇಕು, ದಲಿತ ಸಮುದಾಯಗಳು ಏಳಿಗೆ ಆಗ್ಬಾರ್ದು, ದಲಿತ ಸಮುದಾಯಗಳಿಗೆ ವಿದ್ಯೆ ಬೇಡ, ಎಜುಕೇಶನ್ ಬೇಡ, ಆರ್ಥಿಕ ಮುಂದೆ ಬರಬಾರ್ದು. ಅವ್ರದ್ದು ಸೈದ್ಧಾಂತಿಕ ಒಂದು ಸಿದ್ಧಾಂತ ಆಗ್ಬಿಟ್ಟಿದೆ. ಯಾಕಂದ್ರೆ ಅವ್ರನ್ನ ಮತ ಬ್ಯಾಂಕ್, ವೋಟ್ ಬ್ಯಾಂಕ್, ಇವ್ರಿಲ್ಲ ಅಂದ್ರೆ ವೋಟ್ ಹಾಕೋರು ಯಾರು? ಇವರೆಲ್ಲ ಬುದ್ಧಿವಂತ ಅಂದ್ರೆ ವೋಟ್ ಹಾಕಲ್ಲ ಇವ್ರು. ನಮ್ಗೆ ಕಾಂಗ್ರೆಸ್ಗೆ ಯಾಕೆ ವೋಟ್ ಹಾಕಬೇಕಂತ ಪ್ರಶ್ನೆ ಬರುತ್ತೆ. ಆ ಒಂದು ಚಿಂತನೆಯಲ್ಲಿರೋ ಸರ್ಕಾರ ಇದು. ಇವತ್ತು 2 ವರ್ಷ ಆಗ್ತದೆ, ಇವತ್ತಿನ ದತ್ತಾಂಶಕ್ಕೆ ಹೋಗ್ತದೆ ಅಂದ್ರೆ ನಾಚಿಕೆ ಇಡಬೇಕು. ನಾಚಿಕೆ ಇಡೋ ಸರ್ಕಾರ ಇದು. ಇದು ಯಾವುದೇ ಒಂದು ಪ್ರಯತ್ನನೇ ಇಲ್ಲ ಈ ಸರ್ಕಾರಕ್ಕೆ. ಈಗ ನೋಡ್ಬೇಕಾದ್ರೆ ಬಿಜೆಪಿ ಸರ್ಕಾರದವ್ರು ಅಟ್ಲೀಸ್ಟ್ ಪ್ರಯತ್ನ ಮಾಡಿ 2023 ಅನುಮೋದನೆ ಮಾಡಿ ಸುಪ್ರೀಂ ಕೋರ್ಟ್ ಕಳ್ಸಿತ್ತು. ಸುಪ್ರೀಂ ಕೋರ್ಟ್ ರಿಟರ್ನ್ ಮಾಡ್ತು, ದತ್ತಾಂಶಗಳ ಪ್ರಕಾರ ಕೊಡಿ ಅಂತ. ಇದನ್ನ ಏನ್ ಮಾಡಿದ್ದಾರೆ ಇವರು? ಕಾಲಹರಣ ಮಾಡ್ತಾ ಇದಾರೆ. ಇವ್ ಹೇಳ್ದಂಗೆ ಬರೀ ಕಾಲಹರಣ ಅಷ್ಟೇ. ಓಕೆ, ಈಗ ಒಂದು ವಾರದೊಳಗೆ ಇದನ್ನು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಸಿಗುತ್ತೆ. ಮಾಡ್ತಾರ ಇಲ್ವಾ ಅನ್ನೋ ಕ್ಲಾರಿಟಿನೂ ಸಿಗುತ್ತೆ. JDS ಸ್ಟ್ಯಾಂಡ್ ಏನು ಮಾಡುತ್ತೆ? ನಾವು ವಿರೋಧ ಮಾಡ್ತಾ ಇದೀವಲ್ಲ ಮೇಡಮ್, ಸಮುದಾಯದ ಪರವಾಗಿ ಇದ್ದೀವಲ್ಲ ನಾವು ಇರೋದು ಯಾರ ಬಗ್ಗೆ? ನೊಂದವ್ರ ಪರವಾಗಿ, ಜನಪರವಾಗಿದ್ವಿ. ನಾವೇನು ಕಾಂಗ್ರೆಸ್ ಪರ ಇದ್ದೀವಿ ಮಾಡ್ಬಿಡಿ ಅಂತ ಏನಾದ್ರು ಹೇಳ್ತಾ ಇದೀವಿ. ಇವತ್ತು ಬಿಜೆಪಿ ಮತ್ತೆ ಇವತ್ತೇನಾದ್ರೂ ನಮ್ಮ ಒಂದು ಸಹಕಾರದಿಂದನೇ ಎಚ್ಚೆತ್ಕೊಬೇಕು ಅವ್ರೀಗ. ಈಗ ಮೈತ್ರಿ, ಈಗ ಆಡಳಿತ ಪಕ್ಷ ಎಲ್ಲೇ ಎಡವಿದ್ರು ಕೂಡ ನೀವೇ ಎಚ್ಚೆತ್ತುಕೊಳ್ಳುವಂಗೆ ಮಾಡಬೇಕು. ಆ ನಿಟ್ಟಿನಲ್ಲಿ ಮೈತ್ರಿ ಪಕ್ಷಗಳು ಈ ಒಳ ಮೀಸಲಾತಿ ಕುರಿತಂತೆ ಒಂದು ಸರಿಯಾದ ನಿರ್ಧಾರ ಸಕಾಲಕ್ಕೆ ತರೋ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಏನು ಅಂತ ಏನು ಮಾಡ್ತಾ ಇದ್ದೀರಿ ನೀವು? ನಾವು ಸಮಾಜದಲ್ಲಿ ಅರಿವು ಮೂಡಿಸ್ತಾ ಇದೀವಿ, ಜಾಗೃತಿ ಮಾಡಿಸ್ತೀವಿ. ಅವ್ರ ಹಕ್ಕನ್ನ ನೀವು ಪ್ರಶ್ನೆ ಮಾಡಬೇಕು ಸರ್ಕಾರಕ್ಕೆ ಅಂತೇಳಿ ನಾವು ಸಮುದಾಯಗಳ ಜೊತೆ ನಾವು ಧ್ವನಿಗೂಡಿಸ್ತಾ ಇದೀವಿ. ವಿರೋಧ ಪಕ್ಷದ ಒಂದು ಅಧಿಕೃತವಾಗಿ ಮತ್ತೆ ಸರ್ಕಾರಕ್ಕೆ ನಾವು ಎಚ್ಚೆತ್ತುವಂಥದ್ದು ಸದನದ ಒಳಗಾಗಿರ್ಬೋದು, ಸದನದ ಹೊರಗಾಗಿರ್ಬೋದು. ನಮ್ಮ ಹೋರಾಟ ಸಾಮಾಜಿಕ ನ್ಯಾಯ, ಈ ಸಮುದಾಯಗಳಿಗೆ, ಶೋಷಿತರಿಗೆ, ದಮನಿತರಿಗೆ, ದಲಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು, ಸಾಮಾಜಿಕ ನ್ಯಾಯ ಕೊಡಿಸಬೇಕು ಅಂತೇಳಿ ನಮ್ಮ ಬದ್ಧತೆ ನಾವು ಮೊದಲಿಂದನೂ ಪ್ರದರ್ಶನ ಮಾಡಿದ್ವಿ. ಮುಂದೇನೋ ಅವ್ರ ಜೊತೆ ಆ ಸಮುದಾಯ ಗಟ್ಟಿಯಾಗಿ ನಿಲ್ತೀವಿ ನಾವು. ಮುನೀಂದ್ರ ಅವರೇ, ಯಾವ ಪಕ್ಷ ಬಂದ್ರು ನಮ್ಮ ಹಣೆ ಬರ ಬದಲಾಗಿಲ್ಲ ಅಂತಾರೆ ಸಮುದಾಯದವರು, ಏನಂತೀರಿ? 100ಕ್ಕೆ 100. ಈಗ ನೋಡಿ, 30 ವರ್ಷಗಳು ಅಂದ್ರೆ 3 ದಶಕಗಳಿಂದ ಎಷ್ಟು ಕಾಂಗ್ರೆಸ್ ಬಂತು, ಬಿಜೆಪಿ ಬಂತು, JDS ಬಂತು, ಯಾರು ಮಾಡ್ಲಿಲ್ಲ. ಎಲ್ಲರೂ ದಲಿತರನ್ನ ಬರೀ ಇವತ್ತು ಮೈತ್ರಿ ಸರ್ಕಾರದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಏನಾದ್ರು ರಾಜ್ಯ ಜನ ಕೈ ಹಿಡಿದಿದ್ರೆ ಇವೆಲ್ಲ ಅನುಮೋದನೆಗಳು ಆಗೋಗ್ತಾ ಇದ್ವು ರಾಜ್ಯದಲ್ಲಿ. ರಾಜ್ಯದ ಸಮಸ್ಯೆಗಳು ಇದು, ದೇಶದ ಸಮಸ್ಯೆ ಎಲ್ಲ ಇದು, ರಾಜ್ಯ ಸಮಸ್ಯೆ. ಪ್ರಾದೇಶಿಕ ಪಕ್ಷ ಏನಾದ್ರು ಖಂಡಿತ ಮಾಡ್ತಾ ಇದ್ವಿ. ಯಥಾವತ್ ಇಷ್ಟೊತ್ತಿಗೆ ಅನುಷ್ಠಾನ ಆಗಿ ಸಮುದಾಯಗಳಿಗೆ ನ್ಯಾಯ ಸಿಕ್ಬಿಡ್ತಾ ಇತ್ತು. 2 ವರ್ಷಗಳಿಂದ ಯಾರ ಸರ್ಕಾರ ಇತ್ತು ಇಲ್ಲಿ? ಕೇಂದ್ರದಲ್ಲಿ ಯಾರ್ದಿತ್ತು, ರಾಜ್ಯದಲ್ಲಿ ಯಾರ್ದಿತ್ತು? ಪಕ್ಷಗಳು ಯಾವ್ದಾಗಿರ್ಲಿ, ಯಾರನ್ನಾದ್ರೂ ಒಬ್ಬರನ್ನ 78 ವರ್ಷಗಳಾಯ್ತು ಸ್ವಾತಂತ್ರ್ಯ ಬಂದು ಇದುವರೆಗೂ ದಲಿತರನ್ನ ಮುಖ್ಯಮಂತ್ರಿ ಮಾಡಿದಾರಾ? ಯಾಕೆ ಮಾಡ್ಲಿಲ್ಲ? ಕಡೆ ಪಕ್ಷ ಸರ್, ಕಾಂಗ್ರೆಸ್ನ ಈ ಅವಧಿಯಲ್ಲಿ ಕಾಂಗ್ರೆಸ್ನ ಈ ಅವಧಿಯಲ್ಲಿ ಜಾರಿಗೆ ತರ್ತಾರ ಸರ್. ಒಂದ್ ಪಕ್ಷ ಆಗ್ಲಿಲ್ಲ, ಇದು ಮತ್ತೆ ವಿಳಂಬ ಆಯ್ತು ಅಂದ್ರೆ ಏನು ಕಾನೂನಾತ್ಮಕವಾಗಿ ಸಮುದಾಯಕ್ಕಿರುವಂತಹ ಅವಕಾಶಗಳೇನು ಅಂತ?
ಸಮುದಾಯಕ್ಕೆ ಮತ್ತೆ ಫೀಲ್ ಹೋಗಿ ಮತ್ತೆ ಹೋರಾಟನೇ. ಸೇಮ್ ಅದೇನೆ ಈಗೇನು ಈಗ ಅದ್ಗೆಡಿಸ್ತಾರೆ ಈ ತರ ತಿರ್ಗಾ ಮತ್ತೆ ಅದು ಫೀಲೇ ಹೋಗುದು ಆ ಥರ ಹೋಗಿ ಚಾನ್ಸಸ್ ಕೊಡಬಾರ್ದು. ಎಲ್ಲ ವಿನೈತೆ ಇದೆ, ಎಲ್ಲ ಕೋಪರೇಟಿವ್ ಮಾಡ್ಬೇಕು. ಇರೋದ ಏನ್ ಸರ್ಕಾರ ವಿರೋಧ ಪ್ರತಿಪಕ್ಷಗಳು ಸೇರ್ಕೊಂಡು ಸಹಾಯ ಮಾಡಿ ಎಲ್ಲ ಅಧಿಕಾರಿಗಳು ಅಷ್ಟೇ. ಏನು ರಿಟೈರ್ಡ್ IAS IPS ಆಫೀಸರ್ಸ್ಗಳೆಲ್ಲ ಮೀಟಿಂಗ್ ಮಾಡ್ತಿದ್ದಾರೆ, ಹೋಗಿ ಎಲ್ಲ ದಿನ ಜೊತೆ ಮಿನಿಸ್ಟರ್ಗಳ ಜೊತೆ ಮತ್ತೆ ಎಲ್ಲ ಆಫೀಸರ್ಸ್ ಸೇರಿ ಏನು ಹೊಂದಾಣಿಕೆ ಮಾಡಿದ್ರು, ಎಲ್ಲ ಸೇರ್ಕೊಂಡು ಮಾತಾಡಿ ಏನಾಗಬೇಕು ಅದು ನಿರ್ಧಾರ ಬರಬೇಕು. ಒಂದು ಕಡೆದಾಗ ಒಂದು ಪಾಯಿಂಟ್ ಹೇಳ್ತೀನಿ, ಇನ್ನೊಂದು ಕೇಳಿ ಸರ್ಕಾರ ಒಂದ್ ಕಡೆ ಇರಲಿ. ನಮ್ಗೆ ಬರೋ ಒಂದು ಬಜೆಟ್, ಒಂದು ವರ್ಷದ ಬಜೆಟ್ನ ಇಡೀ ನಮ್ಮ ಸಮುದಾಯಕ್ಕೆ ಹಂಚ್ಬಿಟ್ರೆ ಇದಕ್ಕೆಲ್ಲ ಕಥೆನೇ ಬೇಕಾಗಿರಲಿಲ್ಲ. ಇಷ್ಟು ಕೊಟ್ಟಿರೋ ಬಜೆಟ್ ಕೊಡ್ತಾ ಇಲ್ಲ ಇಲ್ಲ ಗ್ಯಾರಂಟಿಗೋಸ್ಕರ ಇರೋ ಇಲಾಖೆ ಕೊನೆದಾಗ ಒಂದ್ ಮಾತು ಹೇಳ್ತೀನಿ ನೋಡಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ತುಂಬಾ ದೌರ್ಜನ್ಯಕ್ಕೆ ಒಳಗಾಗಿದೆ. ಅವತ್ತಿನ ದೌರ್ಜನ್ಯಕ್ಕೆ ಒಳಗಾಗಿದೆ. ಅದರಲ್ಲೂ ನೀವು ಒಲೆಯರು, ಮಾದಿಗರು, ಕೊರ್ಮ, ಕೊರ್ಚ, ಬೋವಿ, ಲಂಬಾಣಿ ಅಂತ ಒಂದಷ್ಟು 100 ಉಪಜಾತಿಗಳಿದೆ. ಅದರಲ್ಲಿ ಒಂದು ಜಾತಿ ಇದೆ, ನಿಜವಾಗ್ಲೂ ಹೇಳಿದ್ರೆ ಮೈ ರೋಮಾಂಚನ ಆಗುತ್ತೆ ನಿಮ್ಗೆಲ್ಲರಿಗೂ. ದಕ್ಕಲಿಗ ಅನ್ನೋ ಒಂದು ಸಮುದಾಯ ಇದೆ, ಬರೀ ಸಾವಿರಾರು ಜನ ಇದೆ, ಒಬ್ರು ಅಥವಾ ಇಬ್ರು. ಇದುವರೆಗೂ 78 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು, ಸಿಂಗಲ್ ಪರ್ಸನ್ ಯಾರು ಗೌರ್ಮೆಂಟ್ ಹುದ್ದೆಯಲ್ಲಿಲ್ಲ. ಏನಂತೀರಾ? ಇದು ವಿಪರ್ಯಾಸ. ಡಿಗ್ರಿ ಪಡೆದಿಲ್ಲ ಮೇಡಮ್, ಡಿಗ್ರಿ ಪಡೆದಿಲ್ಲ ಪಾಪ ಅಂತ ಸಮುದಾಯಗಳಿದೆ. ಲೋಹಿತ್ ಅವರು, ನಾಗೇಂದ್ರ ಅವರು, ಮುನೇಂದ್ರ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದ. ನಾನು ಕದಿಬೇಕಾದ್ರೆ ಇವ್ರು ಗುಲಾಮಿ ಸಾಧನೆ ಕೊಡ್ತಿದ್ದೆ ಕಾರಣ. ನೋಡೋಣ. ದಲಿತ ನಾಯಕ ಸಿದ್ದರಾಮಯ್ಯನವರು ಸದ್ಯ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು. ಹೋರಾಟಗಳ ಮೇಲೆ ಹೋರಾಟ ಕೂಡ ಆಗಿದೆ. ಇನ್ನು ಸಮುದಾಯದ ಸಚಿವರು, ಶಾಸಕರು ಆಗಾಗ ಸಿದ್ದರಾಮಯ್ಯನವರಿಗೆ ಒತ್ತಡ ಹೇರುವಂತ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಸಮುದಾಯಗಳ ದಶಕಗಳ ಕನಸು ಈಡೇರುತ್ತಾ ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.